ವಿಕಾಸವಾದ ಡಾರ್ವಿನ್ ಅನ್ನುವಂಥ ಉಪಮ ಜೀವಶಾಸ್ತ್ರ ಪಂಡಿತ ವಿಕಾಸವಾದವನ್ನು ಏನು ಅಂದ್ರೆ ಮನುಷ್ಯನ ಒಂದು ಏನದ ಆಂತರಿಕವಾಗಿರ್ತಕ್ಕಂಥ ವಿಕಾಸ ಏನದ ಅದು ಭಾಳ ಸಣ್ಣ ಕೀಟಗಳಿಂದ ಹಾಕೋತ ಬಂದಿರ್ತದೆ. ಕೊನೆಗೆ ಬಂದು ಹೇಳ್ತಾರೆ ಏನು ಅಂದ್ರೆ ಮಂಗದಿಂದ ಮಾನವ, ಮಂಗಗಳ ದೇಹದಲ್ಲೇ ಏನೇನೋ ಪರಿವರ್ತನೆಗಳಾಗಿ ಮನುಷ್ಯ ಯಾವುದು ಲಾಕ್ ಆಗಿಲ್ಲ, ಲೆಗ್ ಅದು ಯಾವುದು ಲೆಗ್ ಲಾಕ್ ಆಗಿಲ್ಲ, ಏನೂ ಆಗ್ತಿಲ್ಲ. ಅದೇನದ ಅಂತ ತಿಳ್ಕೊಂಡು ಕೇಳಿದ್ರೆ ಇದು ದೇಹದ ವಿಕಾಸಕ್ಕೂ ಹಂತವ ನಾವು ಒಂದು ಒಪ್ತೀವಿ. ಆದ್ರೆ ಅನ್ನೋ ಮಾತ್ರದಿಂದಲೇ ನಿಜವಾದ ವಿಕಾಸ. ಈ ವಿಕಾಸ ಎಲ್ಲಿಂದ ಶುರುವಾಗಿದೆ ಅಂದ್ರೆ ಜಡವಸ್ತುಗಳಿಂದ ವಿಕಾಸ. ಮನುಷ್ಯನಲ್ಲಿ ಅಥವಾ ಪ್ರಾಣಿಗಳಲ್ಲಿ ಏನು ವಿಕಾಸ ಆಗ್ತಾ ಬರ್ತದೆ ಅದು ಮೂಲತಃ ಜಡವಸ್ತುವಿನಿಂದ ಶುರುವಾಗಲ್ಲ. ಯಾವ ದೃಷ್ಟಿಯಿಂದ ಅದು ವಿಕಾಸಕ್ಕೆ ನಾವು ಮಹತ್ವ ಕೊಡ್ತೀವಿ ಆಧ್ಯಾತ್ಮಿಕವಾಗಿ ಅಂತ ಕೇಳಿದ್ರೆ ಅರಿವಿನ ದೃಷ್ಟಿಯಿಂದ ಮಹತ್ವ. ಅರಿವಿನ ವಿಕಾಸವೇ ನಿಜವಾದ ವಿಕಾಸ. ಹಾಗಾದ್ರೆ ಜಡವಸ್ತುಗಳಲ್ಲಿ ಅರಿವದ ಏನು ಅಂದ್ರೆ ಅದು, ಕಲ್ಲುಗಳಲ್ಲಿ ಅರಿವದ ಏನು ಅಂದ್ರೆ ಅದು, ಅದನ್ನು ಸುಪ್ತದ ಅಂತ. ಆ ಅರಿವು ಏನಿಲ್ಲ ಅಂದ್ರೆ ಕಾರ್ಯ, ಅದು ಅದೇನಿಲ್ಲ ಅಂದ್ರೆ ಅದು ಕ್ರಿಯಾಶೀಲ ಇಲ್ಲ, ಅದು ಸೂಕ್ತವಾಗಿರ್ತಕ್ಕಂಥ ಅರಿವು. ಆದ್ದರಿಂದ ಅದರೊಳಗೆ ಏನಿಲ್ಲ ಅಂದ್ರೆ ಯಾವುದೇ ಒಂದು ವಿಶೇಷವಾಗಿರ್ತಕ್ಕಂಥ ಇದು ಅದರೊಳಗಿಂದ ನಿರ್ಮಾಣ ಆಗುವುದಿಲ್ಲ. ಸೂಕ್ತವಾಗಿದೆ ಅಂದ್ರೆ ಹೆಂಗದ, ವಾಸ್ತವಿಕವಾಗಿ ಅರಿವು ಅಂದ್ರೆ ಕಾನ್ಸಿಯಸ್ನೆಸ್, ಜಾಣಿವಂತ ಅದೇನಿಲ್ಲ ಸೂಕ್ತವಾಗಿದೆ. ಆ ಸೂಕ್ತವಾಗಿರೋದ್ರಿಂದ ಅದರಲ್ಲಿ ಯಾವುದೂ ಒಂದು ಚಲನವಲನ ಇಲ್ಲ, ಭಾವನೆಯ ದೃಷ್ಟಿಯಿಂದ ಇಲ್ಲ, ಭಾವನೆಯ ದೃಷ್ಟಿಯಿಂದ ಇದೆ, ಜೀವಂತತನ ದೃಷ್ಟಿಯಿಂದ ಇಲ್ಲ. ಅದರಲ್ಲಿ ಏನಿಲ್ಲ ಅಂದ್ರೆ ಜೀವಂತನ ಇಲ್ಲ, ಇಲ್ಲ ಅಂತ ಬಂದಿಕ್ಕೆ ಬರಂಗಿಲ್ಲ. ಯಾಕೆ ಅಂದ್ರೆ ಅದರೊಳಗೆ ಅರಿವದನ್ನು ಅದ್ರೊಳಗೆ ಜೀವಂತನ ಇದ್ದ. ಅರಿವೇನಲ್ಲ ಅಂದ್ರೆ ಡೆಡ್ ಅಲ್ಲ. ಅರಿವು ಅನ್ನುವಂಥದ್ದು ಏನಲ್ಲ ಅಂದ್ರೆ ಅದು ಸತ್ತದ್ದಲ್ಲ. ಅರಿವು ಯಾವಾಗಲೂ ಜೀವಂತ. ಆ ಅರಿವಿನ ಒಂದು ಇನ್ನೊಂದು ಗುಣ ಏನು ಅಂದ್ರೆ ಅದರಲ್ಲಿ ಇರುವಿಕೆ, ಅದು ಬೀಯಿಂಗ್ ಅಂತೀವಿ. ಆಮೇಲೆ ಅದರೊಳಗೆ ಆನಂದದ, ಅದೇ ರೀತಿಯಾಗಿ ಇರುವಿಕೆ ಅದ, ಅದೇ ರೀತಿಯಾಗಿ ಏನಂದ್ರೆ ಜ್ಞಾನದ ಅರಿವು. ನಮಗೆ ರಾತ್ರಿ ಕಾಲಿಗೊಂದು ತಗಣೆವು ಸೊಳ್ಳೆ ತಡಿ ನಾವು ತುರ್ಸೋತೀವಿ, ಗಡದ್ದರಿದ್ದ ಅದ್ರೊಳಗೂ ತುರ್ಸೋತೀವಿ. ಅರಿವು ಹೆಂಗದ ಅಂದ್ರೆ ಜೀವಂತದ. ಒಂದು ವೇಳೆ ಅರಿವು ಡೆಡ್ ಇದ್ರೆ, ಸತ್ತಿದ್ದರೆ, ಜಡ ಆಗಿದ್ರೆ ಅದರೊಳಗೆ ತುರ್ಸೋ ಪ್ರಶ್ನೆ ಬರ್ತೀವಿ. ಆದ್ರೆ ಮುಖ್ಯವಾಗಿ ಜೀವ ವಿಕಾಸದ ದೃಷ್ಟಿಯಿಂದ ಅರಿವಿಗೆ ಬಹಳ ಮಹತ್ವ. ಜಡವಸ್ತುಗಳಲ್ಲಿ ಅರಿವು ಇದ್ರೂ ಸಹಿತ ಅದರಲ್ಲಿ ನಮ್ಗೆ ಏನ್ ಮಾಡ್ಲಿಕ್ಕೆ ಬರ್ತದೆ ಅಂದ್ರೆ ಜೀವಂತತನವನ್ನು ನಿರ್ಮಾಣ ಮಾಡಲಿಕ್ಕೆ. ಜಡವಸ್ತುವಾಗಿದ್ರು ಸಹಿತ ಒಂದು ಕಲ್ಲು, ಈಗ ವೆಂಕಟಾಪುರ ಕಲ್ಲು ಬೆಳ್ಕೋತ ವೆಂಕಪ್ಪ ಆಗ್ತದೆ, ನಮ್ಗೆ ಕಲ್ಲು ಬೆಳೀತದಂತ ಆಗ್ತದ. ಅದೇ ರೀತಿಯಾಗಿ ನಾವು ಈ ಧಾನ್ಯಗಳನ್ನು ಹಾಕ್ತೀವಿ, ವರ್ಷಾನುಗಟ್ಟಲೆ ಇಟ್ಕೊಂಡಿರೋ ಧಾನ್ಯ ಹಾಕ್ತೀವಿ. ಸ್ವಲ್ಪ ಅದಕ್ಕೆ ನೀರು ಮಣ್ಣಿನ ಸ್ಪರ್ಶ ಆದ ಕೂಡಲೇ ಅದು ಮೊಳಕೆ ಹೊಡೆದು ಬರ್ತದೆ, ಜೀವಂತರ ಬರ್ತದೆ. ಹಂಗೆ ಎಷ್ಟೋ ಪದಾರ್ಥಗಳಿಗೂ ಸಹಿತ ಜೀವಂತರ ಬರ್ತದೆ. ಗಣಪತಿ ಹಾಲು ಕುಡಿತಾನ ಅಂತ ಜೀವಂತರ ಅಲ್ಲೇನ್ರಿ, ಕುಡಿದಿದ್ರ. ನಾನು ಅವತ್ತು ಧಾರವಾಡ ಎದನ್ ಸದಂದಾಗಿದ್ದೆ, ನಮಗೆ ಫೋನ್ ಮಾಡಿದ್ರು, ಗಣಪತಿ ಹಾಲು ಕುಡ್ತಾನ್ರಿ, ನಮ್ಮ ಗಣಪತಿ ಕುಡಿದು ಕುಡಿಸೋಣ ಏನು, ಅದಕ್ಕೆ ಬಾಗಲ ಹಾಕ್ರಿ, ಕೀಲಿ ಹಾಕ್ರಿ,
ಇದು ಬಂದು ಸುಮ್ಮನೆ ಕೂಡಿದೆ ಗಣಪತಿ ಹಾಲು ಕುಡಿಸು ಉಪದ್ರವ ಮಾಡಬೇಡ್ರಿ ಏನು ಹಾಲು ಬೇಕಾಗಿ ಹಸಿವಾಗಿಲ್ಲ ಅದರಿಂದ ಅದೇನು ಹಾಲು ಕುಡಿಸೋದು ಬೇಡ. ಬಳೆ ಮಾಡಿದ ಗಣಪತಿ ಹಾಲ ಕುಡ್ಲಿಲ್ಲ ಅಂದ್ರು ಅಂದ್ರೆ ನಮ್ಮ ಸಮಸ್ಯೆ ಆಗ್ತದೆ. ಕುಡಿಯೋಲ್ಲ ಬಿಡುವಲ್ಲ ನಮ್ಮ ಗಣಪತಿ ಅಂತಿದ್ದಾರ. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ಜಡದಲ್ಲೂ ವಿಕಾಸ ಆಗುವಂತಹದ್ದು. ನಾವು ಸಣ್ಣವರಿದ್ದಾಗ ನಮ್ಮ ಮನ್ಯಾಗ ಸಾಯಿಬಾಬಾನ ಇದನ್ನು ಮಾಡ್ತಿದ್ವಿ. ಸಾಯಿಬಾಬಾನ ಪ್ರಶ್ನೆ ಕೇಳ್ತೀವಿ. ಸಾಯಿಬಾಬಾನ ಪ್ರಶ್ನೆ ಕೇಳ್ಬೇಕಾದ್ರೆ ಮಾಡ್ತೀವಿ, ರಂಗೋಲಿ ಹಾಕಿದ್ ಬಂದು ಸ್ಟೋವ್ ಇಟ್ಟು ಒಂದು 3 ಮಂದಿ ಕೈ ಹಿಡ್ಕೊಂಡು ಕೂಡಲಿದೆ ಅದು ಸ್ಟೋವ್ ಸರ್ದಾಣಿಗೆ ಶುರು ಮಾಡ್ತೀವಿ. ಅದು ಹೋಗಲಿ. ಇನ್ನೊಂದೇನು ಅಂದ್ರೆ ಈಗ ನಾವು 4 ಮಂದಿ ಕೂತಿದ್ವಿ. ಕೂತಾಗ ನಾವೇನು ಅಂದ್ವಿ ಅಂದ್ರೆ ಎನಿ ಅನ್ಸ್ಯಾಟಿಸ್ಫೈಡ್ ಸೋಲ್ ಶುಡ್ ಕಮ್ ಹಿಯರ್ ಅಂದ್ವಿ ಅಂದ್ರೆ ಬಂದ ಬಿಡ್ತಾರೆ. ಅನ್ಸ್ಯಾಟಿಸ್ಫೈಡ್ ಸೋಲ್ ಶುಡ್ ಕಮ್ ಹಿಯರ್ ಅಂದ್ರೆ ಕೂಡ ಅದು ಭಾಂಡಿ ಬೀಳಿ ಕರ್ತಾವ. ನಾವು ನೋಡಿದ್ದದ ಇದು ಹೋಗುದಿಲ್ಲ. ಐ ವಾಂಟ್ ಸ್ಮೋಕ್ ಅಂತದ. ಒಬ್ಬ ಅವರ ಸಿಗರೇಟ್ ಸೇರ್ಬೇಕಂದ್ರೆ ಏನಿರ್ತಪ್ಪ ಅಲ್ಲಿ ಜೀವಂತನ ಬರ್ತಿಲ್ಲ ಅಲ್ಲಿ. ಅರ್ಥಾತ್ ಯಾಕೆ ಹೇಳ್ತೀನಿ ಅಂದ್ರೆ ಆ ಜಡವಸ್ತುಗಳಲ್ಲಿನೂ ಅರಿವದು. ಹೌದಲ್ಲ, ಜಡವಸ್ತು ಮಾವಿನಕಾಯಿ ಹರ್ಕೊಂಡ್ ಬಂದ್ವಿ, ಬಾಕ್ಸ್ನಾಗ ಅದ. ಅವ್ರು ಹೇಳ್ತಾರೆ ಇನ್ನು 4 ದಿವಸ ಬಿಟ್ಟು ತಗೊಳ್ರಿ. ಹಸಿರು ಕಾಯಿ ಹಳದಿ ಆಗಿಬಿಡ್ತಾವ, ಅದರೊಳಗೆ ಜೀವಂತನ ಹೆಂಗೋ ಜೀವಂತತನ ಅನ್ನೋದೇನದನು ಅರ್ಥಾತ್ ಬ್ರಹ್ಮನ ಅದು ಒಂದು ಲಕ್ಷಣ. ಬ್ರಹ್ಮ ತತ್ವದ್ದು ಜೀವಂತನ. ಆಮೇಲೆ ಎರಡನೇದ್ದೇನು ಅಂದ್ರೆ ಇರುವಿಕೆ ಮೊದಲೇದ್ದು. ಆ ಇರುವಿಕೆ ಡೆಡ್ ಇಲ್ಲ, ಅದು ಜೀವಂತದ. ಆಮೇಲೆ ಜೀವಂತದ ಅಂತ ತಿಳ್ಕೊಂಡು ಅದು ಅಜ್ಞಾನಿ ಅದ ಏನು, ಅದು ದುಃಖ ಸ್ವರೂಪದ ಏನು ಅಂದ್ರೆ ಇಲ್ಲ. ಯಾಕೆ ಅಂದ್ರೆ ಎಲ್ಲೇ ಇದು ಅದನ್ನು ಅರಿವದನು ಅಲ್ಲಿ ಜ್ಞಾನದ. ಎಲ್ಲಿ ಜ್ಞಾನದನೋ ಅಲ್ಲಿ ಆನಂದದ. ಅಜ್ಞಾನದಲ್ಲಿ ದುಃಖದ, ಜ್ಞಾನದಲ್ಲಿ ಆನಂದದ. ಆದ್ದರಿಂದ ಸಚ್ಚಿತ್ ಆನಂದ ಸ್ವರೂಪದ ಬ್ರಹ್ಮ. ಮತ್ತೇದು ಇರುವಿಕೆ. ಇರುವಿಕೆ ಅಂದ್ರೆ ಹೆಂಗದ ಅಂದ್ರೆ ಹಿಂದೆ ಇದ್ದಿದ್ದಿಲ್ಲ ಅಂತಿಲ್ಲ, ಈಗ ಇಲ್ಲ ಅಂತಿಲ್ಲ, ಮುಂದೆ ಇರಂಗಿಲ್ಲ ಅಂತಿಲ್ಲ. ಇಂಥ ಒಂದು ಇರುವಿಕೆ ಅದು ತ್ರಿಕಾಲ ಬಾಧಿತ ಇರುವಿಕೆ, ಬೀಯಿಂಗ್. ಆಮೇಲೆ ಆ ಇರುವಿಕೆ ಏನದ ಇದು ಇಲ್ಲ, ಡೆಡ್ ಇಲ್ಲ, ಅದು ಅರಿವಿನ ಸ್ವರೂಪ, ಚೈತನ್ಯ ಸ್ವರೂಪದ. ಅದೇ ರೀತಿ ಆನಂದ ಸ್ವರೂಪದ. ಈ ಒಂದು ಅರಿವಿನ ವಿಕಾಸನೇ ನಿಜವಾದ ವಿಕಾಸ. ಅಂದ್ರೆ ಹೆಂಗಿದು ಆ ಜಡದಲ್ಲಿ ಇಲ್ಲದೆ ಇರ್ತಕ್ಕಂಥ ಸೂಕ್ತವಾದ ಅರಿವೇನದನು ಜೀವರಾಶಿಗಳಲ್ಲಿ ಜೀವಂತ ಆಗ್ತದೆ. ಇದು ಅದ್ರೊಳಗೆ ಏನಾಗ್ತದೆ ಅಂದ್ರೆ ಅದ್ರ ಭಾವ ನಿರ್ಮಾಣ ಆಗ್ತವೆ, ಬ್ರೈನ್ ನಿರ್ಮಾಣ ಆಗ್ತವೆ. ಅದೇ ರೀತಿಯಾಗಿ ಚಲನವಲನ ನಿರ್ಮಾಣ ಆಗ್ತವೆ. ನಾ ಬರ್ಕೊತ ಕೂತಿರ್ತೀನಿ, ಅತಿ ಸಣ್ಣದೊಂದು ಕ್ರಿಮಿ ಬರ್ತದೆ ಹುಳ. ಅಂದ್ಕೊಂಡು ನಾ ಹಿಂಗೆ ಪೆನ್ ಇಟ್ಟಲ್ಲ ಇಟ್ಲಾ ಬರ್ತದೆ. ನಾವು ಆಶ್ಚರ್ಯ, ಇದ್ರೊಳಗೂ ಎಷ್ಟು ಇದು ಅದಪ್ಪ ಜ್ಞಾನದ ಅಂತ ಅನಿಸ್ತದೆ. ಅಲ್ಲಿ ಎಲ್ಲಿ ಅರಿವದನ್ನು ಅಲ್ಲಿ ಜ್ಞಾನ. ಇದು ಹಿಂಗಾಗಿ ಏನದ ಆ ಸಣ್ಣ ಜೀವರಾಶಿಗಳಿಂದ ಒಂದು ವಿಕಾಸ ಹಾಕೋತ ಮ್ಯಾಲಿನ ಮಟ್ಟಕ್ಕೆ ಹೋಗಿ ಅರಿವು ನಿಧಾನವಾಗಿ ಏನಾಗ್ತಂದ್ರೆ ಅದ್ರೊಳಗೆ ಏನಾಗತ್ತಂದ್ರೆ ಹ್ಯುಮ್ಯಾನಿಟಿ, ಮಾನವೀಯ ಭಾವಗಳು ಅದ್ರೊಳಗೆ ವಿಕಾಸ ಆಗಲಿಕ್ಕೆ. ಅವಾಗ ಅದೇನಾಗ್ತದಂದ್ರೆ ಮ್ಯಾಲಿನ ಮಟ್ಟಕ್ಕೆ ಬರ್ಲಿಕ್ಕೆ. ಇದು ವಿಕಾಸವಾದ ದೇಹದಿಂದ ವಿಕಾಸ ಆಗೋದೇನು ಮಹತ್ವ ವಿಕಾಸ ಅಲ್ಲ. ಅದಕ್ಕೂ ಸಹಿತ ಒಂದು ಲಿಮಿಟ್ ಅದು. ದೇಹದಿಂದ ವಿಕಾಸ ಆಗೋದು ಇನ್ನು 10,000 ವರ್ಷಕ್ಕೆ ಆಕಳ ಕಿವಿ ಇಟ್ಟುದ್ದಾಗ್ತವೆ ಅಂತ ಶಕ್ಯದ ಏನದು, ಅಥವಾ ಮನುಷ್ಯನ ಕಿವಿ ಇಷ್ಟು ದೊಡ್ಡ ಆಗ್ತವೆ. ಇನ್ನು 10,000 ವರ್ಷಕ್ಕೂ 50,000 ವರ್ಷಕ್ಕೂ ಮೂಗು ಇಂಥದ್ದಾಗ್ತದೆ ಅಂದ್ರೆ ದೇಹದ ವಿಕಾಸದ್ದೇನು ಮುಗಿತು. ಮನುಷ್ಯ ದೇಹದಲ್ಲಿ ವಿಕಾಸದ ಮುಂದಿನ ಇದು ಇಲ್ಲ, ಇಲ್ಲಿಗೆ ಮುಗಿತು. ಇನ್ನು ಮುಂದೆ ಏನು ವಿಕಾಸ ಆಗ್ಬೇಕಾಗಿದೆ ಅಂದ್ರೆ ಅರಿವಿನ ವಿಕಾಸ. ನಮಗೇನಾಗ್ತಾ ಇದೆ ಅಂದ್ರೆ
ಅರಿವಿನ ವಿಕಾಸ ಆಗ್ಬೇಕು. ಹೇಗಿರ್ಬೇಕು? ಈಗ ಅರಿವಿನ ವಿಕಾಸ ಮಾಡಿಕೊಳ್ಳೋದೇ ಮನುಷ್ಯ ಜನ್ಮದ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರ್ಯ. ಆ ಅರಿವಿನ ವಿಕಾಸದ ಹಂತವನ್ನು ಅವು ಎರಡು ಭಾವದಲ್ಲಿ, ಅರ್ಥಾತ್ ಒಂದು ಬುದ್ಧಿಯ ಭಾವದಲ್ಲಿದ, ಒಂದು ಅಂತಃಕರಣದ ಭಾವದಲ್ಲಿ. ಈ ಸಾಮಾನ್ಯವಾಗಿ ನಾವು ಬುದ್ಧಿಯ ವಿಕಾಸದ ಮನುಷ್ಯನ ವಿಕಾಸ ಅಂತ ತಿಳ್ಕೊಂಡಿರ್ತೀವಿ. ಆದರೆ ಬುದ್ಧಿಯ ವಿಕಾಸ ಇದು ಮನುಷ್ಯನ ನಿಜವಾದ ವಿಕಾಸದ ಲಕ್ಷಣ. ನಿನ್ನೆ ಹೇಳಿ ಅರ್ಥಾತ್ ಏನು ಅಂದ್ರೆ, ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಪ್ರಪಂಚ ಮತ್ತು ಪರಮಾತ್ಮ ಏನು ಅನ್ನೋದನ್ನು ಹೇಳಿ ತಿಳ್ಕೊಳ್ತೇವೆ. ನಾವೇನು ಮಾಡ್ಬೇಕಾದ್ರೆ, ಪ್ರಾಣಿ ಮುಂಚವೇನಾದರೂ ಏಕಾನು ಜೀವಿಗಳ ರೂಪದಲ್ಲಿ ವಿಕಾಸ ಆಯಿತು, ಅದರಲ್ಲಿ ಜೀವಂತ ನಾವು. ಆಮೇಲೆ ಅದು ವಿಕಾಸ ಹಾಕೋತ ಮುಂದೇನಾದ್ರು ಅಂದ್ರೆ ಇದು ಏನು ಬುದ್ಧ ಬೀಜ ಸ್ವೇದಜ ಕೂಡ ಅಂಡಜ ಅಂದ್ರೆ ಮೊಟ್ಟೆ ಒಳಗೆ ಹೊರಗೆ ಬರ್ತಕ್ಕಂಥ ಅವುಗಳಲ್ಲಿ ಇನ್ನೂ ಹೆಚ್ಚಿನ ವಿಕಾಸ ದೇಹದ ರಚನಾ ಏನದನೋ ಅವುಗಳ ಒಂದು ವಿಶಿಷ್ಟವಾಗಿರ್ತಕ್ಕಂಥ ರಚನಾ ಆದರೂ ಸಹಿತ ಹಾವಿನ ಹೊಟ್ಟಿಗೆ ಹಾವನ ಬರ್ತಾವೆ. ಅರ್ಥಾತ್ ಹೆಂಗೋ ಆಕಳ ಹೊಟ್ಟಿಯಿಂದ ದನಗಳ ಬರ್ತಾವೆ, ಎಮ್ಮಿ ಹೊಟ್ಟಿಗೆ ಎಮ್ಮಿ ಮಾನ ಬರ್ತಾವೆ. ಇದು ನಮ್ದು ಸ್ವಲ್ಪ ವಿಕಾಸ ಆಗಿದೆ ಅಂತ ಎಮ್ಮಿ ಹೊಟ್ಟಿಗೆ ಆಡಿ ಬರುವುದಿಲ್ಲ. ವೈಜ್ಞಾನಿಕ ಇದರಿಂದ, ವೈಜ್ಞಾನಿಕ ಅನ್ವೇಷಣೆಯಿಂದ ನಾವು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪ್ರೊಸೀಜರ್ ತೆಗೆದಿವಿ. ಅದರಲ್ಲಿ ಏನಾಗ್ತದೆ ಅಂದ್ರೆ, ಎಮ್ಮೆ ಹೊಟ್ಟೆಯಿಂದ ಆನೆ ಬರ್ತದೆ ಅನ್ನುವಂಥದ್ದಿಲ್ಲ. ಈ ರೀತಿಯ ದೇಹದ ವಿಕಾಸಕ್ಕನುಸಾರವಾಗಿಯೇ ಭಗವಂತನ ವ್ಯವಸ್ಥೆ ಇಲ್ಲ. ಅದಕ್ಕೆ ಅರಿವಿನ ಲಕ್ಷಣ ಏನದಲ್ಲ, ಆ ದೇಹಕ್ಕೆ ತಕ್ಕ ಅರಿವು ಭಗವಂತ. ಅರ್ಥಾತ್ ಏನು ಅಂದ್ರೆ, ನಾಯಿಯ ಒಂದು ದೇಹದಲ್ಲಿ ನಾಯಿಯ ಒಂದು ಮಟ್ಟದಲ್ಲೇ ಅರಿವು ಅದ. ಇಡೀ ಜಗತ್ತಿನ ಪ್ರಾಮಾಣಿಕ ಪ್ರಾಣಿ ಯಾವುದು? ನಾಯಿ ಅಂತ. ನಾಯಿ ಅಂತ ಪ್ರಾಮಾಣಿಕ ಪ್ರಾಣಿ ಯಾವುದೂ ಇಲ್ಲ ಅಂತ. ಅದು ಒಂದ್ಸಲ ಒಬ್ಬ ಯಜಮಾನನ್ನ ಇದನ್ನು ಮಾಡ್ಕೊಂಡು ಸ್ವೀಕಾರ ಮಾಡ್ಕೊಂಡು ಅಂದ್ರೆ ಸಾಯೋವರೆಗೂ ಅಸ್ವೀಕಾರ. ಒಬ್ಬ ಒಂದು ನಾಯಿ ಸಾಕಿದ್ದ. ನಾಯಿ ಸಾಕಷ್ಟು ನೋಡ್ತೀವಿ ನಾವು, ಸರ್ಕಸ್ನಲ್ಲಿ ನೋಡ್ತೀವಿ ನಾವು. ಆ ನಾಯಿ ಎಷ್ಟು ಚಲೋ ಮಾಡ್ತೀವಿ, ನಾಯಿ ಚಲೋ ಮಾಡಿ ಅವ್ರು ಆಮೇಲೆ ಅದು ಟ್ರೈನಿಂಗ್ ಕೊಟ್ಟಿರ್ತಾರ. ಅದು ಒಂದೇ ನಾಯಿ ಹಂಗೆ ಮಾಡ್ತದೆ, ಎಲ್ಲ ನಾಯಿಗಳು ಹಂಗೆ ಮಾಡೋದಿಲ್ಲ. ಒಬ್ಬ ಒಂದು ನಾಯಿ ಸಾಕಿದ್ದ. ಅವ್ನು 10 ಗಂಟೆಗೆ ದಿನ ಆಫೀಸ್ಗೆ ಹೋಗ್ತಿದ್ದ, ಅರ್ಥಾತ್ 9 ಗಂಟೆಗೆ ಹೋಗ್ಬೇಕು. ಟ್ರೈನಿಗೆ ಹೋಗ್ತಿದ್ದ ದಿನ, ಅದು ಸ್ಟೇಷನ್ ತನಕ ಹೋಗ್ತಿತ್ತು. ಅವನ ಜೊತೆಗೆ ಯಜಮಾನನ ಜೊತೆಗೆ ಬರೋಬ್ಬರಿ 6 ಗಂಟೆಗೆ ಮತ್ತೆ ಅವ್ನು ತಿರುಗಿ ಬರುವಾಗ ಮತ್ತೆ ಸ್ಟೇಷನ್ಗೂ ಕರ್ಕೊಂಡು ಮಜಾ ಏನಾತಂದ್ರೆ, ಅದನ್ನ ನಿಷ್ಠಾ ಹೆಂಗಿತ್ತು ಅಂದ್ರೆ, ಅವ ಒಂದು ದಿವಸ ಓಡಿ ಆಕ್ಸಿಡೆಂಟ್ ಆಗಿ ಅದೇ ತಿರ್ಕೊಂಡು ಕೂಡಲೇ ಅವನ ಬಾಡಿ ಎಲ್ಲ ತೊಗೊಂಡು ಬಂದ್ರೆ ಅದಕ್ಕೆ ಗೊತ್ತಾಗೇ ಇಲ್ಲ. ಇವಾಗ ಆಶ್ಚರ್ಯ ಅನ್ಸೋದು, ಆ ನಾಯಿ ಅಲ್ಲೇ ಸ್ಟೇಷನ್ದಾಗ ಸತ್ತು ಹೋದದ್ದು ಬಾಲಕ್ ತಿರುಗಿ ಬಂದಿದ್ದ ಅಂದಾಗ ಅಲ್ಲೇ ಕಾಯ್ದು ಅಲ್ಲೇ ಸತ್ತು. ತುಕಾರಾಮನ ಗಂಡ ಹೆಂಡತಿ 2 ಮಕ್ಕಳು ಉಪವಾಸ ಕೂತರು 13 ದಿವಸ. ಇದನ್ನ ಗಾಥಾ ಇಂದ್ರಾಯಣಿ ನದಿಯೊಳಗೆ ಹಾಕಿದ್ದಾರೆ. ಅವ್ರ ಮನೆ ಮುಂದೆ ಬಿಟ್ಕೊಂಡಿರುವ ನಾಯಿ ಅದು 13 ದಿವಸ ಅಲ್ಲೇ ಉಪವಾಸ. ನಾವು ಎಷ್ಟೋ ಮನೆಯೊಳಗೆ ನೋಡ್ತೀವಿ, ಒಂದು ಕೆಲವು ಆಕಳು ಇರ್ತಾವ, ಎತ್ತಿರ್ತಾವ, ಏನೋ ಒಂದು ಪದ್ಧತಿ ತಿಂದು ಬಿಟ್ಟಿರ್ತಾವೆ. ಇದು ಅರಿವಿನ ವಿಕಾಸದ ಲಕ್ಷಣ. ಹಿಂಗೆ ಹಾಕೋತ ನಾವು ಈಗ ಯಾವ ಮಟ್ಟಿಗೆ ಬಂದಿಲ್ಲ ಅಂದ್ರೆ, ಮನುಷ್ಯ ಭಾವ ಈ ಮನುಷ್ಯ ದೇಹ ಒಂದು ಎಂಥಾದ ಈ ಅರಿವಿನ ವಿಕಾಸದ ಪರಮೋಚ್ಚ ಅವಸ್ಥೆಗೆ ತಗೊಂಡು ಅರಿವಿನ ವಿಕಾಸದ ಪರಮೋಚ್ಚ ಅವಸ್ಥಾ ಅಂದ್ರೆ ಏನು ಅಂದ್ರೆ,
ಅದು ಹೆಂಗದಂದ್ರೆ ಒಳಗಿಂದ ಒಳಗೆ ಏನಾಗ್ತದೆ ಪ್ರಕಾಶಮಯ, ಜ್ಞಾನಮಯ ಆಗ್ತದೆ, ಅದಕ್ಕೆ ಆನಂದಮಯ ಆಗ್ತದೆ. ಅರಿವು ವಿಕಾಸ ಆಗಿ ಅರಿವಿನ ಪ್ರಕಾರ ಎರಡು. ಒಂದು ಹೆಂಗ ಈಗ ಇಲೆಕ್ಟ್ರಿಸಿಟಿ ಅದ, ವಯರ್ನಾಗೂ ಇಲೆಕ್ಟ್ರಿಸಿಟಿ ಇರ್ತದೆ, ಅದೇ ರೀತಿ ಬಲ್ಬ್ನಾಗೂ ಇರ್ತದೆ. ಬಲ್ಬ್ನಾಗಿನ ಎಲೆಕ್ಟ್ರಿಸಿಟಿ ಬೆಳಕು ಕೊಡ್ತದೆ, ವಯರ್ನಾಗಿನ ಎಲೆಕ್ಟ್ರಿಸಿಟಿ ಹೊಡೆದ ಕರೆಂಟ್ ಹೊಡಿತು, ಮುಟ್ಟಿದ ಕರೆಂಟ್ ಹೊಡಿತು. ಹೆಂಗೋ ಹಂಗೆ ನಮ್ಮೊಳಗೆ ಎಲ್ಲರೂ ಅರಿವು ಇರ್ತದೆ, ಅರಿವಿನ ಒಂದು ಭೂಮಿಕಾ ಇರ್ತದೆ. ಆದ್ರೆ ಕೆಲವರು ಒಳಗಿನ ಅರಿವು ಹೆಂಗಿಲ್ಲ ಅಂದ್ರೆ ಕರೆಂಟ್ ಹೊಡೆಯುವಂಗೆ, ಶಾಕ್ ಹೊಡೆಯುವಂಗೆ ಇರ್ತದೆ, ಮುಟ್ಟಿದ ಶಾಕ್ ಹೊಡಿ. ಇನ್ನ ಈ ಬೆಳಕು ಕೊಡುವ ಅರಿವು ಅಂತ ಇದು, ಅದನ್ನು ನಾವು ಎಷ್ಟು ಒಳಗಿಂದ ಸ್ವಚ್ಛ ನಿರ್ಮಲ ಮಾಡ್ಕೊಂಡು ಹೋಗ್ತೀವಿ ಅರಿವನ್ನ. ಈ ನಮ್ಮ ಅರಿವೇನಾಗಿದೆ ಮಲಿನಾಗಿದೆ, ಅದರೊಳಗೆ 108 ವಿಕಾರ, ವಾಸನೆ, ವಿಕಲ್ಪ ಇತ್ಯಾದಿ ತುಂಬಿರೋದ್ರಿಂದ ನಮ್ಮ ಅರಿವು ಏನಾಗಿದೆ ಅಂದ್ರೆ ಮಲಿನಾಗಿದೆ. ಆ ಮಲಿನವಾಗಿರೋ ಅರಿವೇನಾಗಿದೆ, ಮಲಿನವಾಗಿರೋ ಮನಸ್ಸಿನ ಜೊತೆ ತಾದಾತ್ಮ್ಯ. ಈ ಮನಸ್ಸ ಅರಿವ ಮನಸ್ಸು ಈಗ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಆ ಮನಸ್ಸನ್ನು ನಿರ್ಮಾಣ ಮಾಡಿದ್ರೆ ಅರಿವು ನಿರ್ಮಾಣ. ಮೂಲತಃ ಅರಿವು ಸ್ವಚ್ಛನ ಅದ, ಅದಕ್ಕೇನಾಗಿಲ್ಲ. ಆದ್ರೆ ಮನಸ್ಸಿನ ಮಾಲಿನ್ಯ ಅದ್ರ ಮೇಲೆ ಬಿದ್ದದು. ಆದ್ದರಿಂದ ಅರಿವು ಏನದ, ಅರಿವು ಇದು ವಿಪರೀತವಾಗಿ ಅದು ನಾವು ಪ್ರತಿಕ್ರಿಯೆ ಮಾಡಲಿಕ್ಕೆ ನಮ್ಗೆ ಕೆಟ್ಟ ವಿಚಾರ ಬರೋದು, ಕೆಟ್ಟ ಭಾವನೆ ಬರೋದು, ಅಥವಾ ಮತ್ತೇನು ಇನ್ನೊಬ್ಬರಿಗೆ ಉಪದ್ರವ ಕೊಡುವಂಥ ಭಾವನೆ, ಇವೆಲ್ಲ ಏನವ ನಮ್ಮ ಮನಸ್ಸಿನ ಪ್ರಾಜೆಕ್ಟ್ ಅರಿವಿನ ಮೇಲೆ. ಆ ಅರಿವಿನ ಪ್ರತಿಕ್ರಿಯೆ ಏನದ ಈ ರೀತಿಯಾಗಿ. ಹಾಗಾಗಿ ಏನು ಮಾಡ್ತೀವಿ ನಾವು, ನಮ್ಮ ಭಾರತೀಯ ಒಂದು ತತ್ವಜ್ಞಾನದ ಪರಂಪರೆಯ ಅನುಸಾರವಾಗಿ ನೀವು ಅರಿವಿನ ವಿಕಾಸ ಮಾಡ್ಬೋದು. ದೇಹ, ಪ್ರಪಂಚ, ಪರಿಸ್ಥಿತಿ ಹೆಂಗಲೇ ಇರ್ಬೋದು. ನಮ್ಮ ಅರಿವಿನ ವಿಕಾಸ ಮೊತ್ತ ಮೊದಲು ನಾವೇನು ಮಾಡಬೇಕು ಅಂದ್ರೆ ಅರಿವಿನ ಲಕ್ಷಣ ಕಲಿತು. ಅರಿವಿನ ಲಕ್ಷಣ ಏನು? ಸಚ್ಚಿದಾನಂದ ಸ್ವರೂಪದ. ಈ ಕ್ರಾಂತಿ ಅಂದ್ರೆ ಸಮ್ಯಕ್ ಕ್ರಾಂತಿ, ಸಂಕ್ರಾಂತಿ. ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಕ್ರಾಂತಿ ಆಗಿದೆ ಜೀವನದಲ್ಲಿ. ಅದು ನಿಜವಾದ ಸಂಕ್ರಾಂತಿಯ ಲಕ್ಷಣ ಆಗಿದೆ. ಏನು ಚೇಂಜ್ ಆಗಿ, ಏನು ಬದಲಾಗಬೇಕು ನಮ್ಮಲ್ಲಿ ಮುಖ್ಯವಾಗಿ ಏನಾಗ್ಬೋದು, ಇವತ್ತಿನ ತನಕ ನನ್ನ ಎಲ್ಲ ಭಾವನೆಗಳಿಗೆ, ವಿಚಾರಗಳಿಗೆ, ನನ್ನ ಸ್ವಭಾವಗಳಿಗೆ, ಪ್ರವೃತ್ತಿಗಳಿಗೆ, ಮಹತ್ವಾಕಾಂಕ್ಷೆಗಳಿಗೆ ಬೆಂಕಿ ಹಚ್ಚುವುದು ಅಂತ ಇರಲ್ಲ. ಸಂಕ್ರಾಂತಿಯ ಮುಖ್ಯವಾಗಿರ್ತಕ್ಕಂಥ ಲಕ್ಷಣ. ಈಗ ಹೆಂಗಿರ್ತದೆ, ಕಬ್ಬಿನ ತೋಟ ಇರ್ತಾವೆ. 1 ವರ್ಷ ಕೊಯ್ತಾರೆ, ಚಿಗಿತದೆ. 2ನೇ ವರ್ಷ ಕೊಯ್ತಾರೆ, ಚಿಗಿತದೆ. 3ನೇ ವರ್ಷ ಕೊಯ್ಯುದಿಲ್ಲ. ಅಂದ್ರೆ ಕೊಯ್ದು ರಜ್ಜಿ ಹೊಡೆದೆಲ್ಲ ಕಿತ್ತು ತೆಗೆದು ಬೆಂಕಿ ಹಚ್ಚಿ ಆಮೇಲೆ ಹೊಸ ಕಬ್ಬು ಬೆಳೀತಾರಿಲ್ಲ, ಭಾಳ ಅಂದ್ರೆ 3 ವರ್ಷ ಇರ್ತಾರೆ. ಹೆಂಗೋ ಹಂಗೇನದ ಅಂದ್ರೆ ಹೊಸ ಕಬ್ಬು ಬೆಳಿಬೇಕು ಅಂದ್ರೆ ಬೇಕು ಮಾಡ್ಬೇಕು ನಾವು ಬೆಂಕಿ ಹಚ್ಚುವುದಕ್ಕೆಲ್ಲ ಸಂಕ್ರಾಂತಿ. ಸಂಕ್ರಾಂತಿ ಅಂದ್ರೆ ಸಮ್ಯಕ್ ಎಲ್ಲ ಭಾಗದಿಂದಲೂ ಕ್ರಾಂತಿ. ಎಲ್ಲ ಭಾಗದಿಂದ ಹೆಂಗೆ ಆಗ್ಲಿಕ್ಕೆ ಶಕ್ಯದಲ್ಲಿ ಕೇಳುವುದು. ಈಗ ನಾವು ಹುಟ್ಟಿದ ಕೂಡಲೇ ಸಣ್ಣ ಕೂಸು ಬೆಳಿಲಿಕ್ಕೆ 6 ತಿಂಗಳು ಕೈ ಬೆಳೆದು, 6 ತಿಂಗಳು ಕಾಲು ಬೆಳೆದು ಹಿಂಗೆ ಬೆಳೀತಾರೆ. ಎಲ್ಲ ಭಾಗದಿಂದಲೂ ಬೆಳೀತಾರೆ. ಹಂಗೆ ನಮ್ಮ ಜೀವನದಲ್ಲಿ ಎಲ್ಲ ಭಾಗದಿಂದಲೂ ಏನೋ ಒಂದು ಇಂಥ ಒಂದು ಪರಿವರ್ತನೆ ಆಗುವುದಕ್ಕೆ ನಾವು ಸಂಕ್ರಾಂತಿ. ಪರಿವರ್ತನೆ ಆಗೋದ್ರ ಸಂಕೇತ ಏನು? ಎರಡೂ ಬೆಲ್ಲ. ಎರಡೂ ಬೆಲ್ಲಿನ ತಾತ್ಪರ್ಯ ಏನು ಅಂದ್ರೆ ಸಮಾಜದ ಜೊತೆಗೆ ನಾವು ಸ್ಪಂದಿಸುವಾಗ ನಾವು ಬೆಲ್ಲಾಗಿ ಸ್ಪಂದಿಸಬೇಕು. ಅವ್ರು ಎಳ್ಳಿನ ಒಗರ್ತನ ಸಹನ ಮಾಡಿ, ಇವೆರಡೂ ಕೂಡಿದ್ರೇ ಒಂದು ರುಚಿ ಬರ್ತದೆ. ಅದ್ರ ಹಂಗೆ ಸಂಕ್ರಾಂತಿ ಮುಖ್ಯವಾಗಿ ಈಗ ಎಷ್ಟೋ ಸಂಕ್ರಾಂತಿ ಕಳೆದಿವಿ ನಾವು. ಒಂದು ಸಂಕ್ರಾಂತಿ ದಿವಸರೇ ನಮ್ಮೆಲ್ಲಕ್ಕೆ 15 ಫೋನ್ ಮಾಡಿದ್ರು, ಸಂಕ್ರಾಂತಿದ ಹಬ್ಬದ ನಾನು ನಮಸ್ಕಾರ ಮಾಡ್ತೇನೆ. ಹಂಗೆ ಬರೇ ಹಬ್ಬ ಆಚರಿಸಿ ಏನು ತಿನ್ನೋದು ಸಂಕ್ರಾಂತಿ ಲಕ್ಷಣ. ಚಲೋ ಹೋಳಿಗೆ ಮಾಡಿದ್ವಿ, ಕಳಪ್ ಮಾಡಿದ್ವಿ, ಅದನ್ನ ಮಾಡಿದ್ವಿ, ಇದು ಮಾಡಿದ್ವಿ, ಏನು ಸಂಕ್ರಾಂತಿ ಲಕ್ಷಣ. ನಮ್ಮ ಜೀವನದಲ್ಲಿ ನಿಧಾನವಾಗಿ ಏನೋ ಒಂದು ಪರಿವರ್ತನೆ ಆಗಬೇಕು, ಏನೋ ಒಂದು ರೆವಲ್ಯೂಷನ್ ಆಗಬೇಕು.
ದಿ ಓನ್ಲಿ ರೆವಲ್ಯೂಷನ್ ಇಸ್ ದಿ ಇನ್ನರ್ ರೆವಲ್ಯೂಷನ್. ನಾನು ಇದು 3-4 ದಿವಸ ಪ್ರವಚನ ಮಾಡಿದೆ. ಒಂದೇ ಮಾತು ಹೇಳಿದೆ, ಪರಿಸ್ಥಿತಿ ಅಂದ್ರೇನು, ನಾವು ಆ ಪರಿಸ್ಥಿತಿ ಒಳಗೆ ನಾವು ಹೆಂಗೆ ಸಮಾಧಾನ ಇರ್ಲಿಕ್ಕೆ ಬರ್ಬೋದು ಅನ್ನೋದನ್ನ ಹೇಳಿ ಮುಖ್ಯವಾಗಿ ನೀತಿ ಯಾರು ನಾ ಇದ್ದೆ ಅಸಾಧ್ಯ ಇರೋದ್ರೆ ನಾವು ಏನು ಬಂದ್ ಮಾಡ್ಕೋಬೇಕಂದ್ರೆ ಮನಸ್ಥಿತಿ ಬಂದು ನಮ್ಮ ಮನಸ್ಸು ಬದಲಾಗಲ್ಲ ಅಂದ್ರೆ ನಾವು ನಿಜವಾದ ಅರ್ಥದಲ್ಲಿ ಸಂಕ್ರಾಂತಿಯನ್ನು ಆಚರಿಸಿದಂಗೆ ಈ ಸಂಕ್ರಾಂತಿಯಿಂದ ಮುಂದಿನ ಸಂಕ್ರಾಂತಿವರೆಗೆ ನಾನು ಪ್ರತಿ ದಿವಸ ತಪ್ಪದ ಬೆಳಿಗ್ಗೆ ಅರ್ಥಾರ್ಥಿಯಿಂದ 5 ಬಾರಿ ಜಪ ಮಾಡ್ತೀನಿ, ಅಥವಾ ಇಂಥದ್ದನ್ನು ನಾನು ನಿಶ್ಚಿತವಾಗಿ ಓದ್ತೀನಿ, ಇಂಥದ್ದನ್ನು ಏನಾದರೂ ಮಾಡ್ತೀನಿ ಅನ್ನುವಂಥದ್ದಕ್ಕೆ ಏನಂತಾರಂದ್ರೆ ನಮ್ಮ ಜೀವನದ ಕ್ರಾಂತಿ ಆಗಿರ್ತದೆ. ಸಮ್ಯಕ್ ಕ್ರಾಂತಿ ಅಂದರೆ ಎಲ್ಲ ಆಲ್ರೌಂಡ್ ಕ್ರಾಂತಿ ಆಗಬೇಕು ಅಂದರೆ ನಾನು ಪ್ರತಿಯೊಂದು ಪ್ರತಿಕ್ರಿಯಾ ಏನವನು ಅದ್ರ ತಕ್ಕ ಆಗಬೇಕು ಅಂತ. ಆದ್ದರಿಂದ ನಾವು ದೇಹವನ್ನು ಎಷ್ಟೋ ಚೆನ್ನಾಗಿ ಇಟ್ಕೋವಲ್ವಿ, ಚಾಲಾಗಿ ಇಟ್ಕೋವಲ್ವಿ, ಅದೇ ರೀತಿಯ ದೇಹದೊಳಗೆ ಏನೂ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಶಕ್ತಿ ಇಲ್ಲ. ಇದು ಹಂಗಾಗಿದ್ದರೆ ಭಾರತದ ಔಷಧ ಅಮೇರಿಕಾದ ಔಷಧ ಭಾರತದಾಗ ಲಾಗು ಆಗಬಾರ್ದಾಗಿ, ದೇಹ ಅನ್ನೋದು ಎಲ್ಲ ಕಡೆಗೂ ಒಂದೇ ಇರೋದ್ರಿಂದಾಗಿ ಒಂದೇ ಔಷಧ ಎಲ್ಲ ಕಡೆಗೂ ಲಾಗು ಆಗ್ತದೆ. ಅಂದ್ರೆ ದೇಹದ ವಿಷಯದಲ್ಲಿ ನಾವು ಬಹಳಷ್ಟು ಲಕ್ಷ್ಯ ಕೊಡೋದು, ತಲೆ ಕೆಡಿಸೋದ್ರಾಗ ಏನೂ ಆಗ್ತಿಲ್ಲ. ಮತ್ತೇನು ಮೊಸರು ಕಡ್ದಂಗೆ ನಾವು ದೇಹವನ್ನು ಕಡಿದು ಅದರಿಂದ ಬೆಣ್ಣೆ ತೆಗೆದ್ವಿ ಅಂದರೆ ಆವಾಗ ಅದು ತುಪ್ಪ ಮಾಡಿದರೆ ಅದು ನಿಜವಾಗಿರ್ತಕ್ಕಂಥ ಜೀವನದ ಸಾಲ. ಆತ್ಮ ಸತ್ಪುರುಷ ಮಹಾರಾಜನ ನೋಡಿ ಬರೀ ವಯಸ್ಸಿನ 12ನೇ ವರ್ಷನೂ ಅವ್ರು ಜಾಗೃತ ಆಯಿತು. ರೆವಲ್ಯೂಷನ್ ಸಮರ್ಥ ರಾಮದಾಸ್ ಒಂದು 12ನೇ ವರ್ಷ. ವಿನೋಬ ಭಾವೆ ಕಾಲೇಜ್ ಪರೀಕ್ಷೆ ಕೊಡ್ತಿದ್ರು. ಬಂದಾಗ ಗಾಂಧಿ ಭಾಷಣ ನಡೆದಿತ್ತು. ಭಾಷಣ ಕೇಳ್ಕೊತ ಕೂತು ನಿಂತವ್ರ ಪರೀಕ್ಷೆಗೆ ಹೋಗಲೇ BA 1ಕ್ಕೆ ಮುಗಿಸ್ಬಿಟ್ರು. BA 1ಕ್ಕೆ ಮುಗಿಸ್ಬಿಟ್ರು. ಮುಂದೆ ಅವ್ರು ಏನು ಮಾಡಿದ್ರು, ಮಹಾತ್ಮ ಗಾಂಧಿಯಿಂದ ಹೋದ್ರು, ಮುಂದೆಲ್ಲ ಅದೆಲ್ಲ ಆಯ್ತು. ಹಂಗೆ ಜೀವನದಲ್ಲಿ ಕ್ರಾಂತಿ ಆಗೋದಂದ್ರೆ ಹಿಂಗೆ ಹೊಂಟೀವಿ, ಹಿಂಗೆ ದಿಶಾ ಸ್ವಲ್ಪ ಚೇಂಜ್ ಆಗ್ಬೇಕಿಲ್ಲ, ನಮ್ಮ ದೃಷ್ಟಿಕೋನ ಬದಲಾಗಬೇಕಿಲ್ಲ, ಪ್ರಪಂಚದ ಬಗ್ಗೆ ಏನು ವ್ಯಾಲ್ಯೂಯೇಷನ್ ಬದಲಾಗಬೇಕಿಲ್ಲ. ಇಲ್ಲೇ ನಾವು ಏನು ವಿಕಾಸ ಮಾಡ್ಕೊಂಡು ಅಥವಾ ಏನು ನಮ್ಗೆ ನಾವು ಕ್ರಾಂತಿ ಮಾಡ್ಕೊಂಡು ಅದನ್ನು ನಿಧಾನವಾಗಿ ನಮ್ಮೊಳಗೆ ನಾವು ರೆವಲ್ಯೂಷನ್ ಆಗಬೇಕು. ಒಂದು ಮುಂಜಾನೆ ನಾನು ಮನುಷ್ಯನ ಒಂದು ಏನು ಅಂದ್ರೆ ಏನಾದರೂ ನಮ್ಮಲ್ಲಿ ಏನಾದರೂ ಒಂದು ಹೊಸ ಥರ ಬರಬೇಕು. ಈ ಹಳಿ ಥರದ ದೊಡ್ಡ ಜೀವನವನ್ನು ಕಡಿಮೆ ಮಾಡಬೇಕು. ಇದೆಲ್ಲ ದೊಡ್ಡ ನಾವು ಏನು ಮಾಡಲಿಕ್ಕೆ ಆಚಾರ ನಡ್ಕೊಂಡು ನಡೀಲಿಕ್ಕೆ ಹತ್ತೀವಿ ಇದೋ ಏನು ಆಗ್ತಿರ್ಲಿಲ್ಲ. ಹಿಂಗೆ ನಮಗೇನು 1000 ವರ್ಷ ಇದ್ದರೂ ಅದರೊಳಗೆ ಏನೇನು ಸಿಗುವಂಥದ್ದಲ್ಲ. ಆದ್ದರಿಂದ ಮಹಾರಾಜರಲ್ಲಿ ಭಗವಂತ ಸದ್ಗುರು ಪ್ರಾರ್ಥನಾ ಮಾಡೋದಿಲ್ಲ, ನನ್ನ ನಿಧಾನವಾಗಿ ಆ ಸ್ಪೀಡು ಬೇಡ. ಗುರುದೇವ್ ರಾಮದೇವ್ರು ಹೇಳಿದ್ರು, ಒಂದು ಮಾಲಿ ಮಾಡಿ, 1 ದಿವಸಕ್ಕೆ 1 ಮಾಲಿಯಿಂದ ಶುರು ಮಾಡಿ, ವಾರಕ್ಕೆ 1 ಮಾಲಿ ಹಚ್ಚು, ಆಮೇಲೆ 2 ನಿಮಿಷ ಸಾಕು. ಜ್ಞಾನೇಶ್ವರ ಮಹಾರಾಜರು ಹೇಳ್ತಾರೆ, ಏಕ ನಿಮಿಷ ತರೀದ್ಯಾವ, 1 ನಿಮಿಷ ನನ್ನ ಸಲುವಾಗಿ ಕೊಡ್ರಿ. ಅಂದ್ರೆ ಏನಾಗ್ತದೆ ಅಂತಂದ್ರೆ, ಈಗ ಹೆಂಗದ ಅಂದ್ರೆ ಈ ಒಂದು ನದಿ ಹರಿಯುತ್ತೆ, ವಿಚಾರಗಳ ನದಿ ಹರಿಯುತ್ತೆ. ಕನಿಷ್ಠ ನಮ್ಗೆ ಈ ಜನರಾಗಿ ಎಷ್ಟು ಸಾಧಿಸಿದ್ರೆ ಸಾಕು ಅಂದರೆ ನಾವು ಜಪ ಮಾಡ್ಲಿಕ್ಕೆ ಹತ್ಕೊಳ್ಳಿ ವಿಚಾರ ಬಂದ ಹೆಂಗಿದೆ ಅಂದ್ರೆ ಕೃಷ್ಣ ಮಧ್ಯೆ ಗೋಪಿ ಗೋಪಿ ಮಧ್ಯೆ ಕೃಷ್ಣ, ಹಿಂಗದ ನಂಬುದು. ಅಂದ್ರೆ ಏನು ಅರ್ಥಾತ್ ಗೋಪಿ ಅಂದ್ರೆ ವಿಚಾರ, ಕೃಷ್ಣ ಅಂದ್ರೆ ನಾಮ. ಒಂದು ನಾಮ ತಗೊಂಡಾಗ ಗೋಪಿ ಬಂದ ಬಿಡ್ತಾರೆ. ಗೋಪಿನ ಜಬರು ಅಗ್ರದಿಂದ ಕೂಡ ಕೃಷ್ಣ ಬರ್ತಾರೆ. ಆದ್ದರಿಂದ ಏನಂದ್ರೆ ನಾವು ಕನಿಷ್ಠ ಇಷ್ಟರೇ ನಮಗೆ ಸಾಧಿಸಬೇಕು. ನಾಮಸ್ಮರಣೆ ಶುರು ಮಾಡಿದ್ರಂದ್ರೆ ವಿಚಾರಗಳಿಗೆ ಬ್ರೇಕ್ ಆಗ್ತಿತ್ತು, ನೋ ಅಡ್ಮಿಷನ್ ಅಂತನ್ನುವಂಥ ಭಾವದಿಂದಾದರೂ ನಾವೇನು ಮಾಡಬೇಕು ಅಂದರೆ ಅಭ್ಯಾಸ ಮಾಡ್ತೀವಿ. ಇದಕ್ಕೆ ನಾವು ಮತ್ತೆ ಈಗ 2-3 ದಿವಸದ ಅದನ್ನ ಹೇಳಿದ್ವಿ, ನಾಮ ಸಾಧನ ಅಭ್ಯಾಸ ಶಿಬಿರ. ಅಂದ್ರೆ ಏನು ಅಂದ್ರೆ 2 ದಿವಸ ಟೈಮ್ ಅಂತ, 2 ದಿವಸ ಸ್ವಲ್ಪ ನಾವು ಹೆಂಗೆ ಅಭ್ಯಾಸ ಪ್ರಯತ್ನ ಮಾಡಬೇಕು. ಸುಮ್ಮನೆ ಒಂದು ಕಡೆ ಕೂತು ಒಂದು ವಿಚಾರ ಇಲ್ಲದೇ 5 ನಿಮಿಷ ನಾಮಸ್ಮರಣೆ ಮಾಡಿದ್ರೆ ನನಗೆ ಒಂದು ವಿಚಾರ ಬರ್ತದೆ.
ನಮ್ಮದು ಮನೋಭೂಮಿಕ ಏನಾಗ್ತದೆ ಅಂದ್ರೆ ನಾವು ವಿಚಾರಕ್ಕೆ ಅತಿಶಯ ಮಹತ್ವ ಕೊಡ್ತೀವಿ, ಅದ್ರ ಮುಂದೆ ನಾಮದ ಮಹತ್ವನ ಕಡಿಮೆ ಮಾಡಿಬಿಡ್ತೀವಿ. ಈಗ ವಿಚಾರ ಬಂದ ಕೂಡ ಅದ್ರ ಮುಂದೆ ಹರ್ಕೊಂಡು ಹೋಗ್ಬಿಡ್ತೀವಿ, ಅದು ನಮಗೆ ವಿಪರೀತ ತಗೊಂಡು ಹೋಗ್ತೀವಿ. ಆದ್ದರಿಂದ ನಮಗೆ ನಾಮದ ಈ ಬಾಕಿ ಟೈಮ್ನ ಹೆಂಗಿರುತ್ತೆ ಅಂತ ಈಗ 5 ನಿಮಿಷ ನಾನು ನಾಮಸ್ಮರಣೆ ಮಾಡಿ ಕುಂತೀನಿ ಅಂದಾಗಲೇ ಕಲಿತ ಪಕ್ಷ ಆ 5 ನಿಮಿಷ ನೀವು ವಿಚಾರ ಮಾಡೋದ್ಬಿಟ್ಟು ಏನು ದೊಡ್ಡ ಹಾನಿ ಆಗಬೇಕಾಗಿದೆ. ಆದ್ರೆ ಆಮೇಲೆ ಮಜಾ ಏನು ಮನಸ್ಸಂದ್ರೆ ಹೆಂಗದ ಅಂದ್ರೆ ಆಂಶ ಕಲ್ಲಿದ್ದ ಆಂಶಗಟ್ಟಿ ಕಲ್ಲಿದ ಮೇಲೆ ನಾವು ಕಾಲು ಇಟ್ಕೊಂಡು ಜಲದ ಜಾರಿ ಬಿಡುತ್ತೀವಿ, ಕೈಯಾಗಿ ಹಿಡ್ಕೊಂಡು ಪಾದರಸ ಇದ್ದ ಅದು ಪಾದರಸ ಅಂಗೈಯಾಗ ಕುಡಿದ್ರೆ ಕುಳುಕಿನ ಉಳ್ಳಿ ಬೀಳುತ್ತದೆ. ಹೆಂಗೋ ಹಂಗೆ ಮನಸ್ಸಿನಲ್ಲಿ ನಾವು ಕುಡುದೇ ಇಲ್ಲ. ನಾವು ಒಂದು ಹಿಂಗೆ ಒಂದು ಮಾಲಿ ಬೇಡ 5 ಬಿಟ್ಟು 2 ಸಲ ನಾವು ತಗೊಂಡು ಕೂಡಲೇ 3ನೇದು ಎಲ್ಲೋ ಹೋಗ್ಬಿಟ್ಟಿರ್ತೀವಿ. ಮುಂದೆ ಎಷ್ಟೊತ್ತಿನ ಮೇಲೆ ನೆನಪಾಗ್ತಮ್ಮ. ಇದನ್ನ ನಾವು ಅಭ್ಯಾಸ ಮಾಡಬೇಕು. ಈ ಅಭ್ಯಾಸ ಮಾಡೋದು ಇದು ಒಂದು ವರ್ಷದ ತನಕ ಕನಿಷ್ಠ ಮುಂದಿನ ವರ್ಷದ ತನಕ 10 ನಿಮಿಷ ಎಲ್ಲ ವಿಚಾರಗಳನ್ನು ನಿರ್ಧರಿಸಿ ನಾಮಸ್ಮರಣೆ ಮಾಡ್ತೀನಿ ಅನ್ನುವಷ್ಟು ಮಟ್ಟಿಗೆ ನಮ್ಮಲ್ಲಿ ಕ್ರಾಂತಿ ಆದರೆ ಬಹಳ ದೊಡ್ಡ ಕ್ರಾಂತಿ ಅದ. ಮೊನ್ನೆ ಒಂದ್ಸಲ ಮುಂಬೈ ಹೋಗಿದ್ವಿ ನಾವು, ಅವಾಗ ಹಾದು ಸಾಯಿತು ಕೃಷ್ಣಕಾಂತ್ ಕುಲಕರ್ಣಿ ಅವ್ರ ಮಗನ ಮುಂಗಿಗೆ ಹೋಗಿದ್ವಿ. ಹೋದಾಗ ಅಲ್ಲಿ ಒಂದು ವಿಷಯ ಬಂದಿತ್ತು, ಕಾಪರ್ದೇ ನಾವು ಎಲ್ಲ ಕೂತಿದ್ವಿ. ಅವರೇನಂದ್ರು ಈ ಜನ್ಮದೊಳಗೆ ನಮ್ಗೆ ಇಷ್ಟು ಸಾಧಿಸಿದ್ರೆ ಸಾಕಲ್ಲ, ನಾಮಸ್ಮರಣೆ ಮಾಡ್ಲಿಕ್ಕೆ ನಾವು ಹೋಗಿಬಿಡ್ತೀವಿ. ನಾನಂದ್ರೆ ಅಷ್ಟು ಬೇಡ, ನಾಮಸ್ಮರಣೆ ಮಾಡ್ಲಿಕ್ಕೆ ಏನು ಆಗಬೇಕು ಅಂದ್ರೆ ಉನ್ಮೀಲಿತೆ ನಯನಯೋ ನಹಿ ಕಿಂಚಿತ್ ಅಸ್ತಿ ಅಂತ ಆಗಬೇಕು. ಕಣ್ಣು ಮುಚ್ಚಿದ್ವಿ ಏನೂ ಇಲ್ಲ, ನಮ್ಗೆ ಕಣ್ಣು ಮುಚ್ಚಿದಾಗ ಹೆಸರು ಬರ್ತಾರೆ, ಕಣ್ಣು ತಕ್ಕೊಂಡು ಮುಂದಿನ ವರ್ಷ ಬರ್ತಾರೆ, ಕಣ್ಣು ಮುಚ್ಕೊಂಡು ಕೂತಿದ್ರೆ ಇಲ್ಲದ್ದೇ ಎಲ್ಲ ಬರ್ತಾರೆ. ಉನ್ಮೀಲಿತೆ ನಯನಯೋ ನಹಿ ಕಿಂಚಿದಸ್ತಿ ಅಂತ ಆಗಬೇಕು. ಕಣ್ಣು ಮುಚ್ಚಿದ ಕೂಡಲೇ ನಮ್ಮ ಮನಸ್ಸಿಗೆ ಶಾಂತ ಆಗ್ಬೋದ್ರೆ ನಮ್ಮ ಕಣ್ಣು ಮುಂದೆ ಏನೂ ಬರಬಾರ್ದು. ಜನ 5 ಗಂಟೆಗೆ ಕೆಲಸ, ರಾತ್ರಿ ಮಲ್ಕೊಳ್ಳಿಕ್ಕೂ ತಡ ಆಗಿತ್ತು, 5 ಗಂಟೆಗೆ ಕೆಲಸ. ಇವತ್ತು ಏನು ಮಾಡ್ತಾ ಇತ್ತು ಅಂದ್ರೆ ಲಘುವ ಸ್ನಾನ ಮಾಡಿ ಏನು ಮಾಡ್ಬೇಕು ಅಸ್ಥಿ ಹಾಕಿ ಅವು ಇರುವುದೇ ನಮ್ಮ ಭೂಸ್ಕಾರ ಸರಿಯಾಗಿ. ಮೊನ್ನೆ ಒಂದು ತೆಗೀತಾ ಇರ್ತದೆ ಕೋಳಿವಾಡದಾಗ, ಯಾರು ಗಮನಕ್ಕೆ ಬಂದ್ಕೊಂಡು ಬರ್ತಾ ಇಲ್ಲ. ಅವರು ಇವು ಅಚ್ಯುತ ಅವಧಾನಿ ಅವರು ಒಂದು ವಿಷಯ ಹೇಳಿದ್ರು, ಅದು ಯಾವುದು ಅಂದರೆ ಇನ್ನೊಬ್ಬರು 5 ಹೇಳಿ ದುರ್ಯೋಧನ ಮತ್ತು ಕೃಷ್ಣನ ಹತ್ರ ದುರ್ಯೋಧನ ಅರ್ಜುನ ಇಬ್ರು ಹೋಗಿರ್ತಾರೆ. ಅವಾಗ ಕೇಳಿದ್ದೆ, ಆದ್ರೆ ಏನಾಗ್ತದ ಅದು ಮಾತಾಡಿ ಕೂತೆ ಅದು ಮೊದಲೇ ಪ್ರಶ್ನೆ ನೆನಪ ಆಗೋದಾಗಿದೆ, ಏನು ಹೇಳಿರೋದು. ಆಮೇಲೆ 2ನೇ ಪ್ರಶ್ನೆ ಹೇಳ್ತೀನಿ ತೋಡ್ ಅಂತ ಹೇಳಿದೆ, ಆಮೇಲೆ ನೆನಪಾಗ್ಬಿಡೋದು. ಅರ್ಥಾತ್ ಏನು ಅಂದ್ರೆ ನಾನು ಒಂದು ವಿಷಯ ಹೇಳಿದ್ರು, ಭಗವಂತ ನಮ್ಗೆ ಕೆಲವು ಶಕ್ತಿ ಕೊಟ್ಟ. ಏನು ಕೊಟ್ಟ? ನಮ್ಮ ಮೊದಲನೇದಾಗಿ ಮರೆಯೋ ಶಕ್ತಿ ಕೊಟ್ಟ, 2ನೇದಾಗಿ ನೆನಪು ಮಾಡಿಕೊಳ್ಳೋ ಶಕ್ತಿನೂ ಕೊಟ್ಟ, ಆಮೇಲೆ 3ನೇದಾಗಿ ಇನ್ನೊಬ್ಬರು ಮನಸ್ಸಿನ ತಿಳಿಯೋ ಶಕ್ತಿ ಕೊಟ್ಟಿಲ್ಲ. ಆಮೇಲೆ ಇನ್ನೊಂದೇನು ಅಂದ್ರೆ ಭವಿಷ್ಯ ತಿಳಿಯುವಂಥ ಶಕ್ತಿ ಕೊಟ್ಟಿಲ್ಲ. ಕರ್ತು ಮನ್ಯತಾ ಕರ್ತು ಸಾಮರ್ಥ್ಯ ಇರ್ತಕ್ಕಂಥ ಭಗವಂತ ಇಷ್ಟೆಲ್ಲ ಕೊಟ್ಟಾಗ ನಮಗೆ ಬುದ್ಧಿ ಕೊಟ್ಟಾನ, ಮನೋ ಕೊಟ್ಟಾನ, ಜ್ಞಾನ ಕೊಟ್ಟಾನ, ಇಷ್ಟೆಲ್ಲ ಕೊಟ್ಟಾಗ ಅವನ್ಯಾಕೆ ಕೊಡಲಿಲ್ಲ? ನಾಳೆ ಏನಾಗ್ತದೆ ಅಂತ ಗೊತ್ತಾಗೋ ಬುದ್ಧಿ ನಮಗೆ ತಿಳುವಳಿಕೆ ಕೊಡ್ಬೇಕಾಗಿತ್ತಿಲ್ಲ, ಕೊಟ್ಟಿಲ್ಲ. ಸುಳ್ಳು ನಾವು ಮಾತು ಕುಡಿದು ಯಾರು ತಿಳ್ಕೊಂಡು ನಾಳೆ ನಮ್ಗೆ ಏನಾಗ್ತದೆ ಅಂತ ಕೇಳ್ಕೊಂಡು ನಾವು ಮುಂಜಾನೆ ದಿವಸ ಆಯ್ತಿದೆ ಅಂತ ಬೆಳತನಕ್ಕೆ ಅವಳದ ಕರೀದ ಅದೆಲ್ಲ ಆಗಬಾರ್ದು ಅಂತ ಭಗವಂತ ಏನ್ ಮಾಡಿದ, ಭವಿಷ್ಯ ಜ್ಞಾನ ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳು ಉಪದ್ವ್ಯಾಪ ಬೀಳಬಾರ್ದು. ಇದು ಅದರಿಂದ ಏನು ಹಿತ ಇಲ್ಲ. ನಾ 68ನೇ ಇಸ್ವಿಯಲ್ಲಿ 67ನೇ ಸೆಪ್ಟೆಂಬರ್ ಮಹಾರಾಜ ಉತ್ಪನ್ನ ಮಾಡಿರೋ ಮೊದಲನೇ ಕೆಲಸ ಏನು ನಾನು ತಿಳಿದೇ ಅದು.
ಇನ್ನು ಭವಿಷ್ಯದ ಬಗ್ಗೆ ನಾವು ವಿಚಾರ ಪ್ರಶ್ನೆ ಇಲ್ಲ. ಭವಿಷ್ಯದ ಜ್ಞಾನ ಕೊಟ್ಟಿಲ್ಲ, ಅದು ನಮ್ದು ಎಷ್ಟಿಲ್ಲ. ಇವತ್ತಿನ ರಾತ್ರಿ ಆರಾಮ್ ಮಾಡ್ಕೋತೀವಿ. ನಾವು ಮುಂಜಾನೆ ಹಿಂಗೆ ಆಕ್ಸಿಡೆಂಟ್ ಆಗುವುದು ಅಂತ ಗೊತ್ತಾಗಲ್ಲ, ನಮ್ದು ಎಷ್ಟು ತ್ರಾಸ. ಅವ್ರಿಗೆ ಇನ್ನೊಬ್ರು ಮನಸ್ಸಿನಾಗಿ ಕೊಟ್ಟಿಲ್ಲ, ಅದೇ ಅಂತ ದೊಡ್ಡ ಇನ್ನೊಬ್ರು ಮನಸ್ಸಿನಾಗ ವಿಚಾರ ತಿಳ್ಕೋ ಶಕ್ತಿ ಕೊಟ್ಟಿದ್ದ ಅಂದ್ರೆ ಬರೀ ಮುಂಜಾನೆ ಸಂಜೆ ಕಲ್ಪನೆ. ಮಹಾರಾಜ ಹತ್ರ ಬಂದು ಏನು ಮಹಾರಾಜ ನನಗೆ ಇನ್ನೊಬ್ರು ಮನಸ್ಸಿನಾಗ ತಿಳೋ ಶಕ್ತಿ ಕೊಡ್ರಿ. ಮಹಾರಾಜರು ಸ್ವತಃ ಭಗವಂತ ಕೊಡ್ತಿದ್ದ, ನಮ್ಗೆ ಎಲ್ಲರೂ ನಿಮ್ಗೆ ಹಿತ ಇರ್ತದೆ, ಅದು ನಮಗೆ ಹಿತ ಇಲ್ಲ ಬೇಡ ಎಷ್ಟು ಕೇಳು ಇಲ್ರಿ ಮಹಾರಾಜ ನಾನು ಕೊಡ್ರಿ ಆಯ್ತು. ರಾಮದೇವ್ ಪಾದೂರಂತ ಸರಿ ಇಡು, ಇನ್ನೊಬ್ಬರು ಮನುಷ್ಯನ ತಿಳಿ ಶಕ್ತಿ ಕೊಡುವುದು ಬೇಕು ಆಯ್ತು. ಬಂದು ಪಟ್ಟು ಕೂಡಿ ಒಂದು ಶರ್ತ್ ಏನು, ನೀ ಇನ್ನೊಬ್ಬರು ಮನುಷ್ಯನ ತಿಳಿದದ್ದನ್ನ ಬಾಯಿ ಬಿತ್ತಿ ಅಂದ್ರೆ ನಿನ್ನ ಆಯುಷ್ಯೊಳಗಿಂದ 2 ವರ್ಷ ಕಡಿಮೆ. ನಮ್ಮ ಕೇಳಕ್ಕೆ ಕೂಡಲೇ ಕೂಡಲೇ ಇನ್ನೊಬ್ಬರು ಮನುಷ್ಯನ ತಿಳಿಲಿಕ್ಕೆ 2-3 ತಿಂಗಳಾಗಿ ನಮ್ಮ ಮುಂದಾವಲಿಗೆ ಬಂದು ಇರ್ತಿಲ್ಲ. ಮನ್ಯಾಗ ಹತ್ತಂತೆ ಕಪಾಟಿನ ಕಿಲಿಕೆ ತಂದು ಕಳೆದ್ಕೊಂಡು ಬಂದಿದ್ದ. 2-3 ತಿಂಗಳಾಗಿ ಕೆಲಸ ಮಾಡಿ ಸೇವಾ ಇಲ್ಲ, ಇದು ಇಲ್ಲ, ಬರೀ ಬರ್ಕೊಂಡು ಈಗ ಒಂದಾವಲೆ ಆಶ್ರಮದಾಗಿನ ಮಂದಿ ಎಲ್ಲ ಸಿಡ್ಗೆದ್ದು ಬಿಟ್ಟಿದ್ರು. ಅವನು ಹೊರಗೆ ಹಾಕ್ಬೇಕು ಅಂತ ಅವರು ಆದ್ರೆ ಗುರುಗಳು ಯಾಕೋ ಹೊರಗೆ ಹಾಕಂತ ಹೇಳೋರು. ಹೀಗಾಗಿ ಅವೆಲ್ಲ ಅವ್ರು ನೋಡಿದ್ರು ದುಗು ಹೊಡಿತಿದ್ರು. ಆಮೇಲೆ ಅವಾಗ ಯಾಕೆ ನೋಡಿದ್ರು ಅದ ಯಾಕೆ ನೋಡಿದ್ರು 2 ತಿಂಗಳಾತು ಬಿತ್ಕೊಂಡ ಅವ್ನು ಕಲಿಸಿ ಕ್ಷಣದ ಒಬ್ಬರು ಹೇಳಂಗಿಲ್ಲ. ಮತ್ತದನ್ನ ನಿನ್ನ ಮನಸ್ಸಿನ ಹಿಂಗ್ಯಾಕೆ ವಿಚಾರ ಮಾಡ್ಲಿಕ್ಕೆ ಅಂತ ಮಹಾರಾಜರು ಹೇಳಿದ್ರು. ಮದುವೆ ಆಗಿ 50 ವರ್ಷ ಪ್ರಪಂಚ ಮಾಡಿರ್ತಾರೆ. ಗಂಡನ ಮನಸ್ಸಿನಾಗ ಏನದ ಅನ್ನೋದು ಪೂರಾ ಹೆಂಡತಿ ಚೂರು ಗೊತ್ತಿರ್ತದೆ, ಹೆಂಡತಿ ಮನಸ್ಸಿನಾಗ ಏನದ ಅನ್ನೋದು ಗಂಡನಿಗೆ ಗೊತ್ತಿರ್ತದೆ ಅಂತ ತಿಳ್ಕೊಂಡು ಚಂದ ಅನ್ನೋದು ಅಂದ್ರು. ಎಲ್ಲ ತಿಳಿ ಕಲ್ತಿಲ್ಲ ಮುಂಜಾನೆ ಅರ್ಥಾತ್ ಮನೆಗೆ ಹೋಗ್ತ ಬಾಗಿಲ್ದಾಗ ಹೇಳಿ ತಿಂತಿದ್ರು. ಆಕಿ ಸಿಡಿಮಿಡಿ ಮಾಡಿದ್ರು. ಹೋಗ್ಕೊಳ್ಳೆ ಬರ್ರಿ ಹಂಗೆ ಈಗ 2 ತಿಂಗಳಾಯ್ತು, ಇಲ್ಲೇನು ಮನ್ಯಾಗ ಒಂದು 10 ಪೈಸೆ ಇಲ್ಲ, ಹೊಲ ಚಾವಿ ತಗೊಂಡು ಹೋಗ್ಬಿಡ್ತೀನಿ. ನೀವು ನಾವು ಏನು ತಿನ್ಬೇಕು ಏನು ಉಟ್ಕೊಳ್ಬೇಕು ಆಕಿ ಹಿಡಿಗೆ ಅದಿತ್ತು. ಆಕಿ ಮಾತಾಡ್ತಿದ್ದಿಲ್ಲ ಕರೆ ಮನಸ್ಸಿನ ಮಕ್ಕಳು ಹಿಂಗೆ ಮಾಡಿದ್ರು. ಆದ್ರೆ ಇವ್ ಏನು ತ್ರಾಸ ಹೇಳಿದ್ರೆ 2 ವರ್ಷ ಕಡಿಮೆ ಆಗ್ತದೆ. ಮತ್ತೆ ತಡ್ಕೊಳಕ್ಕಾಗಲ್ಲ ಅದು ಬ್ಯಾಂಕ್ ಹಂಗೆ ಇನ್ನೊಬ್ರು ಮನಸ್ಸಿನಾಗ ಗೊತ್ತಾಗದೆ ಇರುವುದು ಒಂದು ಮಹಾರಾಜ ಭಗವಂತನ ಕೃಪಾ. ಆಮೇಲೆ ಭೂತಕಾಲ ನೆನಪು ಮಾಡಿಕೊಳ್ಳಿ. ಭೂತಕಾಲ ಎಲ್ಲದನ್ನು ಮರೆಯೋ ಶಕ್ತಿ ಕೊಡ್ತಾರೆ. ಭೂತಕಾಲವನ್ನ ಮರೆಯೋ ಶಕ್ತಿ ಕೊಡ್ತಾರೆ ಮತ್ತು ವಿಚಾರ ಮಾಡುವಂಥ ಶಕ್ತಿ ಕೊಡ್ತಾರೆ. ಅಲ್ಲ, ಭೂತಕಾಲವನ್ನ ನೆನಪು ಮಾಡಿಕೊಳ್ಳೋ ಶಕ್ತಿ ಕೊಡ್ತಾರೆ, ಪ್ರಪಂಚವನ್ನು ಮರೆಯೋ ಶಕ್ತಿ ಕೊಡ್ತಾರೆ. ನಾವೇನ್ ಮಾಡ್ತೀವಿ ಅಂದ್ರೆ ಅದು ಉಲ್ಟಾ ಮಾಡ್ತೀವಿ. ಪ್ರಪಂಚವನ್ನು ನೆನಪಿಟ್ಕೊಳ್ತೀವಿ, ಭಗವಂತನ ಮರಿತೀವಿ, ಭಸ್ಮಾಸುರಗತೆ ಆಗಿದೆ. ಆದ್ದರಿಂದ ಜೀವನದೊಳಗೆ ಇದ ಒಂದು ಸಂಘರ್ಷದ ಅದು ನಿಧಾನವಾಗಿ ನಮ್ಮ ಧ್ಯೇಯ ನಿಶ್ಚಿತ ಆಗಬೇಕು, ನಮ್ಮ ಸಾಧನೆ ನಿಶ್ಚಿತ ಆಗಬೇಕು ಅಂದು ನಾವು ನಮ್ಮ ಜೀವನದಲ್ಲಿ ಏನಾದರೂ ಸ್ವಲ್ಪ ಸಾಧಿಸ್ಲಿಕ್ಕೆ ಶಕ್ಯ ಬ್ಯಾಲ್ ಮಹಾರಾಜ ಹತ್ರ ಬಂದು ಮಹಾರಾಜ ನಮ್ಗೆ ನಿಮ್ಮ ಮುಂದೆ ನಾನು ಮಾಡಿರೋ ಪ್ರಾಮಿಸ್ ನೆನಪದರಿ ಮಾಡ್ತೀನಿ ಅನ್ನುವಂಥ ಭಾವವನ್ನು ಇಟ್ಕೊಂಡು ನಾವೆಲ್ಲರೂ ಏನಾದರೂ ಸ್ವಲ್ಪ ಮುಂದಿನ ಮಹಾರಾಜ ಬೆಳೆಸಿರೋ ಒಂದು ಪ್ರವಚನದಾಗ ಹೇಳಿ ನಾವು ಬರ್ಲಿಕ್ಕೆ 30 ವರ್ಷ ಆತ್ರಿ ಅಂತಂತ. ಏನು ಮಾಡಿದ್ರಿಪ್ಪ 30 ವರ್ಷ ಆಯ್ತು, ಏನು ಮಾಡಿದ್ರಿ? ಏನೂ ಇಲ್ಲ. ಅರ್ಥಾತ್ ಏನು 30 ವರ್ಷ ಆದ್ರೂ ಒಂದು ಹೆಜ್ಜೆ ಮುಂದಿರ್ಲಿಕ್ಕಾಗಿಲ್ಲ ಅಂದ್ರೆ ಏನು ಮಾಡಿದಂಗ ನಾನು ವೃಂದಾವನೆಗೆ ಹೋದೆ. 68ನೇ ಮೊದಲಕ್ಕೆ 68ನೇ ಜನವರಿ 10ನೇ ತಾರೀಕಿನ ದಿವಸ ಹೋದೆ. ಸಂಕ್ರಾಂತಿ ಮುಂದೆ 4 ದಿವಸ, 14ನೇ ತಾರೀಕಿನ ದಿವಸ ಸಂಕ್ರಾಂತಿ ದಿವಸ ಹೋದೆ. 68ನೇ ಜನವರಿ 14ನೇ ತಾರೀಕು. 10ನೇ ತಾರೀಕಿಗೆ ಮನೆ ಬಿಟ್ಟಿದ್ದೆ, 14ನೇ ತಾರೀಕು ಹೋದಾಗ ಅವಾಗ ಅಲ್ಲಿ ನಾನು ಕೆಳಗೆ ಅವಾಗ ನನಗೆ ಇನ್ನೂ ಏನು ಗೊತ್ತಿಲ್ಲ, ಅಲ್ಲಿದ್ದೆ ಒಂದು 3 ದಿವಸ ಇದ್ದೆ. ಅಲ್ಲಿಂದ ಹೋದೆ 74ನೇ ಇಸ್ವಿಗೆ ಮತ್ತೆ ಬಂದು ಅವತ್ತು ಜುಲೈ 14ಕ್ಕೆ ಬಂದು ಜುಲೈ 10ನೇ ತಾರೀಕಿಗೆ ಮನೆ ಬಿಟ್ಟಿದ್ದೆ. ನಮ್ಮ ಕಡೆ ದುಡ್ಡು ಇದ್ದಿದ್ದಿಲ್ಲ.
ಈ ಕಟಗೇರಿ ಕೃಷ್ಣ ರಾಜನ್ ಕಾಕ ಇದ್ದಂದ ಅವ್ನು ಹೇಳಿದ್ರು ಒಂದು 10 ರೂಪಾಯಿ ಕೊಡಪ್ಪ, ಅದನ್ನು ನಾಳೆ ಒಂದಾವಲಿ ಹೊಂಟೀನಿ ಅಂತ. ನಾನು ನಮ್ಮೆಲ್ಲ ಏನು ಕಟ್ಟಿನ ಕೂತು ಮಾತಾಡಿ ನಮ್ಮ ಜೊತೆಗೆ ಇರ್ತಿದ್ರು ಭಾಳ. ಅವ್ನು ಹೇಳಿದ 10 ರೂಪಾಯಿ ಕೊಡು, ಯಾಕಂದ್ರೆ ಒಂದಾವಲಿ ಹೊಂಟೀನಿ, ನಮ್ಮ ಮನೆಯಾಗ ಹೇಳಬೇಡ. ನಮ್ಮ ಪರಿಸ್ಥಿತಿ ಇವತ್ತು ಅದನ್ನ ಹೇಳಿದೆ. ಅತ್ಯಂತ ಬಿಕಟ್ ಪರಿಸ್ಥಿತಿ. ನಮ್ಮ ತಂದೆಯವರಿಗೆ 120 ರೂಪಾಯಿ ಪಗಾರ ಇದ್ದಾಗ 40 ರೂಪಾಯಿ ಸಾಲದ್ದು ತಿಂಗಳ ಮುಗ್ಕೋತೀರಿ 80 ರೂಪಾಯಿ. 80 ರೂಪಾಯಿ ಮತ್ತು 80 ರೂಪಾಯಿದಾಗ 11 ಮಂದಿ ಪ್ರಪಂಚ ನಡೀತು. ಅದೆಲ್ಲ ಏನು ಭಾಳ ಹೇಳುದಾಗ ಏನು ಆಗ್ತಿಲ್ಲ. ಆಗ ಭಾಳ ತ್ರಾಸು. ನಮ್ಮ ತಂದೆಯವರು ಹೇಳಿದರು, ನಿನಗೆ ನನಗೆ ಕಾಲೇಜ್ ಕಲಿಸ್ಲಿಕ್ಕೆ ಆಗೋದಿಲ್ಲ, ನಿಮ್ಮ ಮಾಮನ ಕೇಳು, ಅವ್ನು ಕಲಿಸಿದ ಕಲಿ, ನನಗಂತೂ ನಿನಗೇನು ಒಂದು 10 ರೂಪಾಯಿ ಕೊಟ್ಟು ಆಗೋದಿಲ್ಲ. ಬಿಟ್ಟಂತೆ ಮತ್ತು ಕಾಲೇಜ್ ನಮ್ಮ ಅಜ್ಜ ಅಜ್ಜಿ ಅಡುಗೆ ಮಾಡಲಿಕ್ಕಿದ್ರು. ಕೊನೆಗೆ 74ನೇ ಜುಲೈ 10ನೇ ತಾರೀಕಿಂದ ಮನಸ್ಸಿನ ನಿರ್ಧಾರ ಮಾಡಿ ಹೆಂಗದರ ಹಂಗೆ ಬಿಟ್ಟು ಹೋಗಿ ಇದನ್ನು ಕೂಡಿಲ್ಲ ಅನ್ಕೊಂಡು ಮನೆಯು ನಮ್ಮ ತಮ್ಮಂದು ನಮ್ಮದು ಜವ ಮುಂಜಾಗಿದ್ದರು, ನಮ್ಮ ತಮ್ಮಂದು ಮುಂಜಾಗಿ. ಆಮೇಲೆ ಈಗ ಆ ವರ್ಷ ಮಾಡವ್ರಿ ಮನೆಯೊಳಗಿನ ಪರಿಸ್ಥಿತಿ ಹೆಂಗೆ ನಮ್ಮ ತಾತೆ ಹೇಳಿದ್ರು, ಯಾವ್ದಾದ್ರು ಒಂದು ಅಂಗಡಿಯಾಗ ಕೆಲಸ ಮಾಡೋದು, ತಿಂಗಳ ಒಂದು 20 ರೂಪಾಯಿ 10 ರೂಪಾಯಿ ತಂದು ಕೊಟ್ಟು ಸಾಕು ಪ್ರಪಂಚಕ್ಕೆ. ನಾವು ಅಲ್ಲೇ ಕಾಲೇಜ್ ಕಲಿತೀವಿ, ನೀನು ಕಲ್ಕೋ, ನಿಮ್ಮ ಮಾಮನ ಕೇಳಿ ಕಲ್ಕೊಂಡು ನಮ್ಮ ಮಾಮನ ಕೇಳಿ ಕೊಡ್ತೀನಿ ಅಂತ ಚಲೋ ಕೊಡ್ಬಂದೆ. ಒಂದು ಶರ್ತು ಏನು, ನನ್ನ ಮಗಳು ಮದುವೆ ಮಾಡ್ತೀನಿ ಹ್ಞೂ ಅಂದೆ. ಅದೇ ಕಲ್ತು ಸಾಕು, ಮುಂದಿನ ಯಾವ ಮಾಡ್ಯಾರ ಯಾವ ಸ್ಟೂಡೆಂಟ್ ಕಾಲೇಜ್ ಅವನ ದುಡ್ಡು ಕೊಡ್ತಿದ್ದ, ತೊಗೊಂಡು ಹೋಗಿ ಕಾಲೇಜ್ ಶುರುವಾಯಿತು. 67ನೇ ಸೆಪ್ಟೆಂಬರ್ದಾಗ ಮಹಾರಾಜ ಚರಿತ್ರೆ ಓದಿ 4 ಅಥವಾ 5 ದಿವಸ ಓದಿನಿ. ಅದನ್ನು ರಾತ್ರಿ ಒಂದು ಪ್ರಸಂಗ ಓದ್ತಿದ್ದೆ, ಹಿಂಗೆ ವಾಡಿಗೆ ಇಟ್ಟು ಹೋಗಿ ಅಭ್ಯಾಸ ಮಾಡೋದು ಹೋಲೆ ಅಟ್ಕೊಂತ ಕೂಡ್ತಿದ್ದೆ, ವಿಚಾರ ಮಾಡ್ತಿದ್ದ ನಾನು ಎಂಥ ಒಂದು ಜೀವನ ಬಾಳ್ಲಿಕ್ಕೆ ಇದೆಲ್ಲ ಯಾವ್ದು ಖರೀನು ನಮ್ಮದು ಖರೀನು ಎಲ್ಲ ವಿಚಾರ ಮಾಡ್ತಿದ್ದೆ. ಕೊನೆಗೆ 68ನೇ ಜನವರಿಯೊಳಗೆ ನಿರ್ಧಾರ ಮಾಡಿ ಏನಲ್ಲೇ ಹಾಕ್ಕೊಳ್ತಾ ಬಂದ್ಬಿಟ್ಟು ಯಾರು ಮಾಡಿ ಹೋಗ್ಬೇಕು. ಮತ್ತು ಆಮೇಲೆ ಯಾರು ಮಾಡಿಯೂ ಇಲ್ಲ. ಚಿದಾನಂತ ಆಮೇಲೆ ರೂಢ ಮಂದಿ ಚರಿತ್ರೆ ಒಬ್ಬರು ಹಿಂಗೆ ಆಮೇಲೆ ಜುಲೈ 10ನೇ ತಾರೀಕಿಗೆ 9ನೇ ತಾರೀಕಿಗೆ ಅಂದರೆ 10 ರೂಪಾಯಿ ಇಸ್ಕೊಂಡು ಏನು ಮಾಡಿದೆ ಅಂದ್ರೆ ಮನೆಗೆ ಹೋದ್ವಿ. ಹೋಗ್ಬಿಟ್ಟು ಅಲ್ಲಿಂದ ಮರುದಿವ್ಸ ಮುಂಜಾನೆ ಸ್ನಾನ ಮಾಡಿದೆ. ನಮ್ಮ ಅಕ್ಕವ್ರಿಗೆ ಹೇಳಿದೆ, ನಾವು ಸ್ವಲ್ಪ ಕೊಪ್ಪಕ್ಕೆ ಹೋಗಿ ಬರ್ತೀನಿ, ಸಮಾಚಾರ ಭೇಟಿ ಆಗೋದು. ವೈದ್ಯರು ನಮ್ಮ ಕಡೆ ಬರ್ತೀನಿ, ನಮ್ಗೆ ಆಗು ಕೈ ಕಾದ್ದವು. ಆಮೇಲೆ ಆಯ್ತು ಹೋಗಿ ಬಾ, ನನಗೊಂದೆರಡು ಬಕ್ರಿ ಮಾಡಿ ಹಾಕ್ಬಿಡ್ತೇನೆ. ತಿಂದು ಬಸ್ ಸ್ಟ್ಯಾಂಡಿಗೆ ಬಂದೆ, ಹತ್ಕೊಂಡು. ಅವಾಗ ಬಸ್ನಾಗ ಕೂತಿದ್ದೆ, ಮುರಳೀಧರ ಅಂದ್ಕೊಂಡು ನಾನು ಬರೀತಿದ್ರು. ಎಳೆ ಇದ್ದಂಗೆ ಅವ ಹಣದಿಂದ ಒಂದು ಕೂಡ ನೀರು ತೊಗೊಂಡು ಹೊಂಟಿದ್ದ. ನಾನು ನೋಡಿ ಬಂದೆ, ಯಾಕೆ ಗೊತ್ತಲ್ಲ ಎಲ್ಲಿ ಬಂತೀನಿ ಕೂಡ ಇಲ್ಲೇ ಕೊಪ್ಪಕ್ಕೆ ಹೋಗ್ಬೇಕು. ಬಸ್ ಬಿಟ್ಟು ಕೂಡಲೇ ನಾನು ಅವತ್ತು ಅಲ್ಲಿ ಹೋಗೋ ಬಸ್ ಸ್ಟ್ಯಾಂಡ್ ಹೋಗ್ತಿದ್ದು ಮುಂಚೆ ಪೇಟೆಗೆ ಹೋಗಿ ಕಲ್ಯಾಣಿ ಅವ್ರ ಅಂಗಡಿಯಾಗ ಒಂದು ಕ್ಯಾವಿ ತೊಗೊಂಡ್ಬಂದೆ. ನಮ್ಮ ಅಕ್ಕ ಒಂದು ಸೌನ ಮದುವೆ ಮಾಡ್ಕೊಂಡು ಹೋಗ್ತೀವಿ. ನಾನಂದೇ ಒಂದು 6 ವರ್ಷ ಕ್ಯಾವಿ ಹಾಕ್ಕೊಂಡು ಅಂದ್ರೆ ಒಂದು ಕಡೆ ಬರ್ತದೆ. ಇಸ್ಕೊಂಡು ಹೋಗಿ ಕ್ಯಾವಿ ತೊಗೊಂಡು ಬಂದು ಹಾಕೊಂಡು ಇಸ್ಕೊಂಡು ಕ್ಯಾವಿ ಮತ್ತು ಉಪ್ಪಳ ಲುಂಗಿ ಉಪ್ಪಳದಾಗ ಕಟ್ಕೊಂಡು ಏನೂ ಇದು ಬಾಕಿ ಆ ಉಪ್ಪಳದಾಗ ಒಂದು ಕ್ಯಾವಿ ಕಟ್ಕೊಂಡು ಹೋದೆ. ಅಲ್ಲಿಂದ ಬಸ್ ಬಿಟ್ಟು ಕೂಡ ಟಿಕೆಟ್ ಯಲಗಟ್ಟಿಗೆ ಒಪ್ಪು ಕೇಳಿದೇ ಇಲ್ಲ, ಹೋಗೋಕ್ಕೆ ಹೊಂಟಿದ್ದೇ ಇಲ್ಲ. ಯಲಗಟ್ಟಿಗೆ ಯಲಗಟ್ಟಿಂದ ಗೋಕಾಕ್ ಹೋದೆ, ಗೋಕಾಕ್ ರೋಡಿಗೆ ಹೋದೆ. ಅದರಿಂದ ಗಾಡಿ ಟ್ರೈನ್ ಹಿಡ್ಕೊಂಡು ಇದಕ್ಕೆ ಹೋದೆ. ಎಲ್ಲೇ ಅದು ನವಭಾರತ ಹತ್ರ ಅಲ್ಲಿ ಹೋಗಿ ಇಳದೆ. ಅಲ್ಲಿಂದ 6 ಮೈಲ್ ಕಾಗವಾಡ
ಕುಡಿಸಿ ಅದು शेडबाळ ಆ? शेडबाळ शेडबाळ ಶೇರ್ಬಾಳ್ ಕೇಳಿದ್ರು. ಶೇರ್ಬಾಳಿಂದ ನಡ್ಕೋತ ಹೋಗ್ಬೇಕು ಸ್ವಲ್ಪ ಖರ್ಚಾಗಿತ್ತು. ಅಲ್ಲಿ ಹೋಗಿ ಬಾಲ ಹೊಡೆದು ಯಾರು ಬಾಲ ತೆಗಿಲಿಲ್ಲ. ಅಲ್ಲಿಂದ ಗಣೇಶವಾಡಿಗೆ ಹೋಗಿದ್ದೆ. ಗಣೇಶವಾಡಿಗೆ ಹೋದಾಗ 9 ಆಗಿತ್ತು. ಅವನು ಗಣೇಶವಾಡಿ ಹೋಗಿ ಗಣಪತಿ ಮಂದಿರ ಪೂಜೆ ಬಾಗಿಲ ಹಾಕೊಂಡು ಮನೆಗೆ ಹೊಡ್ತಿದ್ದ. ಹೋಗಿ ನಮಸ್ಕಾರ ಮಾಡ್ತಿದ್ದೆ. ಅವಾಗ ಉಪರಣ ಇದು ಲುಂಗಿ ಇರ್ತಿತ್ತು. ಅವನಿಗೆ ಶಿಖಾ ಬಿಟ್ಟಿದ್ದೆ. ಇಲ್ಲಿ ಎಲ್ಲಿಂದ ಬಂದರು ಮರಾಠಿ ಒಂದು ಅಕ್ಷರ ಬರ್ತಿದ್ದಿಲ್ಲ. ಇಲ್ಲಿ ಕರ್ನಾಟಕ ಇಲ್ಲಿ ಮಲ್ಕೊಂಡು ನಡೀತದೆ. ಹಿಂದಿ ಮಲ್ಕೊಂಡೆ. ನಾವು ರಾತ್ರಿ ಹೋಗಿ ಮಲ್ಕೊಂಡೆ. 1968 ಇಸ್ವಿಯಲ್ಲಿ ಬಿಟ್ಟಾಗ ಜನವರಿಯಲ್ಲಿ ಭಯಂಕರ ಥಂಡಿತ್ತು. ಅವಾಗ ಏನು ಮಾಡಿದ್ರೆ ಇದ್ರ ತನಕ ಹೋದ ಜನಖಂಡಿಯಿಂದ ಕಾಗವಾಡಕ್ಕೆ ಹೋದೆ. ರಾತ್ರಿ ಕೆಟ್ಟ ಚಳಿ, ಒಂದು ಅಂಗಿ ಒಂದು ಇದು ಬಿಟ್ಟು ಬೇರೆ ಏನೂ ಇಲ್ಲ. ಅಂತಾದ್ರೂ ನಾನು ಈಗ ಗುಂಡಿ ತೆಗೆದು ಕಿವಿ ಮೇಲೆ ಹಾಕ್ಕೊಂಡು ಹನುಮಂತನ ಗುಡಿ ಒಳಗೆ ಬೆಳತನಕ ನಡಿಕೊಟ್ಟ. ಅದು ಅವ್ರದ ಖರೆ ಕೃಪಾ. ಒಂದು ದಿವಸ ನಾನು ಕಷ್ಟ ತ್ರಾಸು ಇದು ಓಕೆ ಹೆದರಿ ಹಿಂದೆ ಕಾಲು ಹಾಕಿ ತಿಂತ ನನ್ನ ಆಯುಷ್ಯೊಳಗೆ ಯಾವುದೇ ಕಾಲ ಕಾಲ ಚೇತರಿಗೆ. ಆಮೇಲೆ ಅಲ್ಲಿ ಹೋಗಿ ಬೆಳತನಕ ಹಿಂದೆ ಆ ಹೆಣ್ಮಕ್ಳು ದೇವರಿಗೆ ಬಂದಿದ್ರು. ಕೇಳಿದ್ರು ಎಲ್ಲಿ ಬಂದಿತ್ತು ಕರ್ನಾಟಕದ್ದು. ಕೂಡಲೇ ಹೆಸರು ಎಲ್ಲೂ ಹೇಳಿದ್ರು. ಆಮೇಲೆ ಅವರು ಒಂದಿಷ್ಟೇನೋ ತಂದು ಅಕ್ರಿ ಪಲ್ಯ ಇದು ಮಾಡ್ಕೊಂಡು ಕೂತ್ಬೇಕಂತ ಚಳಿಯಾಗಿ ಹಂಗೆ ಇಲ್ಲಿ ಜುಲೈ 14ಕ್ಕೆ ಗೋದಾವರಿ ಬಂದ ಕೂಡಲೇ ಅಲ್ಲಿ ಅಣ್ಣ ಸಾಹೇಬರು ಇಲ್ಲ ನಾ ಕೆಳಗಿಳಿದು ಅಲ್ಲಿ ಒಬ್ಬ ರುದ್ರ ಅಭಿಷೇಕ್ ನಾನು ಅಂದೆ ರುದ್ರ ನಂಗೆ ನಾನು ರುದ್ರ ಅಲ್ಲಿ ಕತ್ತೆ ಅಂದ್ಕೊಂಡು ಒಬ್ಬ ಯಾರೋ ಹೋಗಿ ಅಣ್ಣ ಸಾಹೇಬ್ರಿಗೆ ಒಬ್ಬ ಹುಡುಗ ಬಂದನ ಭಾಳ ಚಂದ ಅಂತ ರುದ್ರ. ಆಮೇಲೆ ಅವ್ರು ಕರೆಸಿದ್ರು. ಎಲ್ಲಿಂದ ಬಂದು ಕುಟುಂಬ ಆದ ಐ ಡೋಂಟ್ ನೋ ಮರಾಠಿ. ಒಳ್ಳೆ ದ್ವಾರಕಂ ಕರ್ನಾಟಕ. What do you want? I want to stay here. Just to stay here ಅಂತ ತಮ್ಮ ಕೋಳಿ ಪಕ್ಕದ ಕೋಳಿ ಕೊಟ್ಟು ಅವಾಗೆಲ್ಲ ಬರೀ ಹಳಿ ಕೋಳಿ. ಆ ಕೋಳಿ ಒಳಗೆ ಒಂದು ನಳ ಬಿಟ್ಟರೆ ಇನ್ನೊಂದು ಏನೂ ಇತ್ತು. ಬಕೆಟ್ ಇಲ್ಲ, ತಂಬಿ ಇಲ್ಲ, ಅಥವಾ ಮತ್ತೇನು ಇಲ್ಲ. ನಮ್ಮ ಎಲ್ಲಾದ 3 ಬಟ್ಟೆ ಬಿಟ್ಟು 4ನೇ ಬಟ್ಟಿಲ್ಲ. ಲುಂಗಿ ಅಂಗಿ ಬಂದ್ಬಿಟ್ಟಿ. ಆಮೇಲೆ ಒಂದು ದಿವಸ ಅವ್ರನ್ನ ಏನೂ ಕೇಳಿಲ್ಲ. ಹಿಂಗೆ ನಳದ ಬುಡಕೈ ಹಿಡಿದು ಹಿಂಗೆ ಸ್ನಾನ ಮಾಡ್ತಿದ್ದಿಲ್ಲ. ಆದರೆ ಒಂದು ಬಕೆಟ್ ಬೇಕು ಅಂತ ಕೇಳಿ. ಮತ್ತು ಹಂಗೆ ಸ್ವಭಾವನೂ ಇಲ್ಲಿ ಇವತ್ತಿನ ತನಕ. ಆಮೇಲೆ ಅದೇ ಹೆಂಗಿತ್ತು ಹಂಗೆ ಒಂದು ತಿಂಗಳ ತನಕ ಈ ಲುಂಗಿ ಒಣ ಹಾಕ್ಕೊಂಡು ಹೋಗ್ಬೇಕು. ಉಬ್ಬರ ಒಗೆದು ಒಣ ಹಾಕ್ಕೊಂಡು ಲುಂಗಿ ಸುಟ್ಕೋಬೇಕು. ದಿನ 30,000 ರೂಪಾಯಿ ಮಾಡ್ತಿದ್ದೆ. ತಳಮಳ ಅಂದ್ರೆ ನಾವು ಆಮೇಲೆ ಒಂದು ಭಕ್ತಿಗೆ ಒಂದು ಅಡ್ಗ ಹಾಲು ಇಡೀ ದಿನ 24 ತಾಸು ಹಸಿವು ಭಯಂಕರ. ಅವಾಗ ಬೇವಿನ ರಸ ಕುಡಿತಿದ್ರು. ಒಂದು ಗ್ಲಾಸ್ ತಯಾರು ಮಾಡ್ತಿದ್ರು. ಜೀರಿಗೆ ಪುಡಿ ಹಾಕಿ ಇದು ಮಾಡಿ ಬೇವಿನ ರಸ. ಇಲ್ಲ ಒಂದೊಂದು ದಿವಸ ಪಂಜಾಬ್ ಹಾಕಿ ಒಂದು ಪಂಜಾಬ್ ಇಟ್ಕೊಂಡು ಆವಾಗ ಸೆಪ್ಟೆಂಬರ್ 23ಕ್ಕೆ ಮುಂದಿದ್ದು ಏನಾದರೂ ನಮ್ಮ ಸಡತ ಅನ್ನೋದು ಬೇಕಿಲ್ಲ. ಅನೇಕ ಪ್ರಕಾರದಿಂದ ನಮ್ಮ ಜೀವನದಲ್ಲಿ ಅವೆಲ್ಲ ಏನೇನೋ ಬದಿ ಬಂತು. ಆದ್ರೆ ಮನಸ್ಸು ಮಾತ್ರ ಜಿಗುಟುತನ ಅಂದರೆ ಜಿಗುಟುತನೇ ಇರುತ್ತೆ. ನಿಷ್ಠಾನೇ ಇರುತ್ತೆ. ಆದ್ದರಿಂದ ನಮ್ಮ ಏನು ಅಂದರೆ ಈ ಕ್ರಾಂತಿ ನಮ್ಮ ಜೀವನದಲ್ಲಿ ಏನಾದರೂ ಸ್ವಲ್ಪ ಈ ವ್ಯಾವಹಾರಿಕ ಕ್ರಾಂತಿ ನಾವು ಹೇಳ್ತೀವಿ. ಈ ಸಲ ದೊಡ್ಡ ಮನೆ ಕಟ್ಟಿದ್ವಿ, ಈ ಸಲ ಯಾರು ಮಾಡಿದ್ವಿ, ಏನು ಅರ್ಥ ಇಲ್ಲದ್ದು ಏನೂ ಅವಕ್ಕೇನು ಅರ್ಥ ಇಲ್ಲೇ ಇಲ್ಲ. ಅರ್ಥಾತ್ ಏನು ಅಂದ್ರೆ ಅಂಥ ಒಂದು ಇದನ್ನು ಮಾಡು ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಕಲ್ಕರಿ ನಮ್ಮ ಮನಸ್ಸಿನಾಗ ಬರ್ತು. 4 ಮಂದಿ ಮುಂದೆ ಹೇಳಿದ್ರೆ ಒಂದು ಆದ್ದರಿಂದ ಏನಾದರೂ ಮನಸ್ಸಿನಾಗ ನಿರ್ಧಾರ ಮಾಡಿಕೊಂಡು ಯಾರು ನಮ್ಮಲ್ಲಿ ಪರಿವರ್ತನೆ ಹಾಕೋತ ಹೋಗ್ಬೇಕು ಅನ್ನೋ ಮಹಾರಾಜರಿಗೆ ಕಲ್ಕರಿಂದ ಪ್ರಾರ್ಥನೆ ಮಾಡೋದೇನಂದ್ರೆ ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಡಲಿ. ಆದ್ರೆ ಈ ಸಂಕ್ರಾಂತಿ ನಮ್ಮ ಜೀವನದಲ್ಲಿ ಒಂದು ಕ್ರಾಂತಿಯ ಒಂದು ಏನಾಗಿದೆ ಅಂದರೆ ಕಿಡಿ
ನಮ್ಮ ಅಂತಃಕರಣ ವರ್ತಿಸ್ಲಿ ಮತ್ತು ನಮ್ಮ ಜೀವನದಲ್ಲಿ ಅಂತಃಕರಣದೊಳಗೆ ಆ ಕಿಡಿ ಎಷ್ಟು ಹೆಂಗೆ ಬರ್ತಬೇಕು ಅಂದ್ರೆ ನಮಗೆ ಹಸಿವಿ ನೀರಡಿಕೆ ಎದ್ರ ಕಡೆಗೂ ಲಕ್ಷ್ಯ ಇಲ್ದಂಗೆ ನಮ್ಮ ಸಾಧನೆ ಕಡೆ ಲಕ್ಷ್ಯ ಇರಬೇಕು ಅನ್ನೋದು ಕಡೆ ಅದ ಮಹಾರಾಜ ನಮಗೆಲ್ಲ ಅನುಗ್ರಹಿಸಬೇಕು ಹೇಳಿ सद्गुरुनाथ महाराज की जय 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 रघुवीर समर्थ